ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಶ್ರೀಧರ ಭಟ್ಟಾಚಾರ್ಯ ಗುರೂಜಿರವರು ಮಾಡುವ ಆಶೀರ್ವಾದಗಳು. ಸ್ನೇಹಿತರೆ, 2025 ಹೇಗಿರುತ್ತೆ? 2024ರಲ್ಲಿ ಬಹಳಷ್ಟು ಅವಘಡಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು ಈಗಾಗಲೇ ನಾವು ಅನುಭವಿಸಿದ್ದೇವೆ. ಬಹಳಷ್ಟು ಅಪಘಾತಗಳು, ಅತಿವೃಷ್ಟಿ, ಅನಾವೃಷ್ಟಿ, ಭೂಕುಸಿತ ಇವೆಲ್ಲವನ್ನೂ ಕೂಡ ಈಗಾಗಲೇ ನಾವು 2024ರಲ್ಲಿ ಅನುಭವಿಸಿ 25ಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. 2025 ಹೇಗಿರುತ್ತೆ? ಸಾರ್ವಜನಿಕ ಕ್ಷೇತ್ರದಲ್ಲಿ ಏನೆಲ್ಲ ಆಗತ್ತೆ, ಏನೆಲ್ಲ ಅವಘಡಗಳನ್ನು ನಾವು ಅನುಭವಿಸಬೇಕಾಗತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ 2025 ಮಾರ್ಚ್ 29ನೇ ತಾರೀಕಿನವರೆಗೆ ಬಹಳಷ್ಟು ಗೊಂದಲಗಳು, ರಾಜಕೀಯ ಕ್ಷೇತ್ರದಲ್ಲಿ ಕಚ್ಚಾಟಗಳು, ಸಾರ್ವಜನಿಕ ಕ್ಷೇತ್ರದಲ್ಲಿ ಬಹಳಷ್ಟು ಕಷ್ಟ ಕಾರ್ಪಣ್ಯಗಳು, ಆರ್ಥಿಕ ಪರಿಸ್ಥಿತಿ ಒಡೆತಗಳು, ದುಬಾರಿ ಬೆಲೆಯನ್ನು ತರಬೇಕಾಗತ್ತೆ ಸಾರ್ವಜನಿಕರು. ಬಹಳಷ್ಟು ಶಾಖವೂ ಕೂಡ ಮಾರ್ಚ್ 29ರ ನಂತರ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದಾಗತ್ತೆ. ಆದರೆ 2025 ಆಶ್ವೀಜ ಮಾಸ ಪೌರ್ಣಮಿ ಮತ್ತು ಅಮಾವಾಸ್ಯೆ ವಿಜಯದಶಮಿಯ ಆದ 5 ದಿನದಲ್ಲಿ ಪೌರ್ಣಮಿ ಅಂತಕ್ಕಂಥದ್ದು ಬರುತ್ತೆ. ಆ ಪೌರ್ಣಮಿಯ ದಿನ ಚಂದ್ರಗ್ರಹಣ ಅಂತಕ್ಕಂಥದ್ದು ನಡೆಯುತ್ತೆ. ಅದೇ ಅಮಾವಾಸ್ಯೆಯ ಆಶ್ವೀಜ ಮಾಸದ ಅಮಾವಾಸ್ಯೆಯ ದಿನದಂದು ಸೂರ್ಯಗ್ರಹಣ. ಏಕ ಮಾಸದಲ್ಲಿ 2 ಸೂರ್ಯಗ್ರಹಣಗಳು ನಮಗೆ ನಡೆಯುತ್ತೆ. ಇದರಿಂದ ಅತಿವೃಷ್ಟಿ ಅನಾವೃಷ್ಟಿ ಅಂತಕ್ಕಂಥದ್ದು, ಜಲದಿಂದ ಬಾಧೆ ಅಂತಕ್ಕಂಥದ್ದನ್ನು ಜ್ಯೋತಿಷ್ಯ ಭಾಗ ಹೇಳುತ್ತೆ. ಅತಿಯಾದ ಮಳೆ ಬರ್ತಕ್ಕಂಥದ್ದು, ಭೂಕುಸಿತಗಳಾಗ್ತಕ್ಕಂಥದ್ದು, ಸಾಗರದ ದಡದಲ್ಲಿ ಇರ್ತಕ್ಕಂಥವರಿಗೆ ಸ್ವಲ್ಪ ತೊಂದರೆ, ತಾಪತ್ರಯಗಳನ್ನು ಸಾರ್ವಜನಿಕರು ಅನುಭವಿಸಬೇಕಾಗತ್ತೆ. ಆದರೆ ಈ ವಿಶ್ವಾವಸು ಸಂವತ್ಸರ ಅಂತಕ್ಕಂಥದ್ದು ಏನಿದೆಯೋ, ಈ ವಿಶ್ವಾವಸು ಸಂವತ್ಸರ ಕ್ರೋಧಿ ನಾಮ ಸಂವತ್ಸರದಕ್ಕಿನ್ನ ಬಹಳಷ್ಟು ಒಳಿತನ್ನು ಮಾಡುತ್ತೆ ಅಂತ ಹೇಳುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಹಾಗಾದರೆ ಈ 2025 ನಾವು 12 ರಾಶಿಗಳ ಕಡೆ ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಗುರುವು ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥ ಸಮಯದಲ್ಲಿ ಬಹಳಷ್ಟು ಧನಲಾಭ, ಐಶ್ವರ್ಯ ವೃದ್ಧಿ, ಯತ್ನ ಕಾರ್ಯಾನುಕೂಲಗಳು, ಶುಭ ಫಲಗಳು ಲಭ್ಯವಾಗತ್ತೆ. ಈಗಾಗಲೇ ಶುಭ ಫಲಗಳನ್ನು ಅನುಭವಿಸ್ತಾ ಇದ್ದೀರ. ಆದರೆ ಮೇ 14ನೇ ತಾರೀಕಿನ ನಂತರ ಗುರು ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. 3ನೇ ಮನೆಯಲ್ಲಿ ಗುರು ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಇದೇ 2025 ಮೇ 14ರ ನಂತರ ಗುರುವಿನ ಬಲವನ್ನು ನೀವು ಕಳ್ಕೋತೀರ. ಇದರಿಂದ ಆಗ್ತಕ್ಕಂಥ ಪರಿಸ್ಥಿತಿಗಳೇನು? ಅನರ್ಥಗಳಾಗ್ತಕ್ಕಂಥದ್ದು, ನೀವು ಆಡುವ ಮಾತಿನಿಂದ ಅನರ್ಥಗಳಾಗ್ತಕ್ಕಂಥದ್ದು, ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ತಕ್ಕಂಥದ್ದು, ಅಥವಾ ಉದ್ಯೋಗ ಬದಲಾವಣೆಯನ್ನು ಮಾಡಿಕೊಳ್ತಕ್ಕಂಥದ್ದು, ಅಥವಾ ಉದ್ಯೋಗ ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು, ಆರ್ಥಿಕ ಪರಿಸ್ಥಿತಿಯ ಸಂಕಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಂಡುಬರುತ್ತೆ. ಆದರೆ ಮೇಷರಾಶಿಯವರು ಏಕಾದಶ ಸ್ಥಾನದಲ್ಲಿ ಶನಿ ಇರೋ ತನಕ ಸ್ವಲ್ಪ ನೆಮ್ಮದಿಯಾದ ಜೀವನವನ್ನು ನೀವು ಮಾಡ್ತೀರ. ಇನ್ನೇನು ಮಾರ್ಚ್ 29ರ ನಂತರ
ಶನಿ ಮೀನ ರಾಶಿಗೆ ಪ್ರವೇಶವನ್ನು ಮಾಡಿದ ಬಳಿಕ ಏಳರಾಟ ಶನಿ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಏಳರಾಟ ಶನಿ ಬಹಳಷ್ಟು ತೊಂದರೆ ತಾಪತ್ರಯಗಳನ್ನು ಕೊಡ್ತಕ್ಕಂಥದ್ದಾಗತ್ತೆ. ಯಾಕೆಂತಂದರೆ ಶನೇಶ್ವರ 3ರಲ್ಲಿ 6ರಲ್ಲಿ 11ನೇ ಸ್ಥಾನಗಳಲ್ಲಿ ಬಹಳಷ್ಟು ಶುಭ ಫಲಗಳನ್ನು ಕೊಡ್ತಾನೆ. ಆದರೆ ಈಗ ಏಳರಾಟ ಶನಿ ಅಂತಕ್ಕಂಥದ್ದು ಪ್ರಾರಂಭವಾಗ್ತಾ ಇದೆ. ಮೇಷ ರಾಶಿಯವರು ಎಚ್ಚರಿಕೆಯಿಂದ ಈ ವರ್ಷವನ್ನು ಕಳೀತಕ್ಕಂಥದ್ದು ತುಂಬ ಉತ್ತಮ. ಒಂದು ಕಡೆ ಗುರು ಬಲವನ್ನು ಕೂಡ ಕಳ್ಕೋತೀರಾ, ಇನ್ನೊಂದು ಕಡೆ ಶನಿ ಬಲ ಅಂತಕ್ಕಂಥದ್ದನ್ನು ಕೂಡ ಕಳ್ಕೋತೀರಾ. ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದನ್ನು ಮರಿಬೇಡಿ. ಹಾಗಾದರೆ ಗುರುಗಳೇ, ಇದಕ್ಕೆ ಪರಿಹಾರ ಏನು? ನಮ್ಮ ಜೀವನ ಸರಿಪಾಡ್ಕೊಳ್ತಕ್ಕಂಥದ್ದು ಹೇಗೆ? ಧೃತಿಗೆಡ್ತಕ್ಕಂಥದ್ದು ಬೇಡ, ಭಯ ಪಡ್ತಕ್ಕಂಥದ್ದು ಬೇಡ. ಪ್ರತಿನಿತ್ಯ ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗ್ತಕ್ಕಂಥದ್ದು, ಕೆಂಪು ಹೂಗಳಿಂದ ಅರ್ಚನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಭಸ್ಮಾರ್ಚನೆಯನ್ನು ಮಾಡ್ತಕ್ಕಂಥದ್ದು, ಪ್ರತಿ ಮಂಗಳವಾರ ಅಡಕ ಧಾನ್ಯ ಅಂದರೆ ತೊಗರಿ ಬೇಳೆ ನಿಮ್ಮ ಕೈಯಲ್ಲಿ ಒಂದು ಬೊಗಸೆ ಲಕ್ಷ್ಮೀ ನರಸಿಂಹನ ಆಲಯ ಅಥವಾ ಸುಬ್ರಹ್ಮಣ್ಯನ ಆಲಯಕ್ಕೆ ಕೊಟ್ಟು ದಾನವಾಗಿ ಕೊಟ್ಟು ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಮೇಷ ರಾಶಿಯವರು ಈ 2025ರಲ್ಲಿ ಬಹಳಷ್ಟು ಅನಾನುಕೂಲಗಳನ್ನು ಅನುಭವಿಸಬೇಕಾಗತ್ತೆ. ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳನ್ನು ನೋಡಬೇಕಾಗತ್ತೆ. ಈಗಾಗಲೇ ಶನಿ ಮೀನ ರಾಶಿಯ ಕಡೆ ದೃಷ್ಟಿಯನ್ನು ಹಾಕಿರೋದ್ರಿಂದ ಈಗಾಗಲೇ ಅನುಭವಿಸ್ತಾ ಇದ್ದೀರಾ. ಜಾಯಿಂಟ್ ಪೈನ್ ಅಂತಕ್ಕಂಥದ್ದಿರಬಹುದು, ಕೀಲು ನೋವುಗಳನ್ನು ಅನುಭವಿಸ್ತಕ್ಕಂಥದ್ದು, ಮನಸ್ಸಿನಲ್ಲಿ ಚಂಚಲತೆ, ಇವೆಲ್ಲವೂ ಕೂಡ ನಡೆಯುತ್ತೆ. ಯಾವಾಗ ಒಬ್ಬ ಮನುಷ್ಯನಿಗೆ ಮನಸ್ಸು ಚಂಚಲತೆಯಾಗುತ್ತೋ ಆಗ ಬುದ್ಧಿ ಸ್ಥಿರವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಆ ಬುದ್ಧಿ ಸ್ಥಿರವಾಗಿಲ್ಲ ಅಂತ ಅಂದರೆ ನಿಮ್ಮ ನಿತ್ಯ ಜೀವನ ನರಕವಾಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಎಚ್ಚರಿಕೆಯನ್ನು ವಹಿಸಲಿಲ್ಲ, ಪರಿಹಾರಗಳನ್ನು ನೀವು ಮಾಡಿಕೊಳ್ಳಿಲ್ಲ ಅಂದರೆ ನಾನಾ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಲೇಬೇಕಾಗತ್ತೆ. ಒಟ್ಟಾಗಿ ಸುಬ್ರಹ್ಮಣ್ಯನ ಆರಾಧನೆ ಅಥವಾ ಸ್ಕಂದ ಜಪ, ಸ್ಕಂದ ಹೋಮ, ಆಧ್ಯಾತ್ಮಿಕ ಚಿಂತಕರೇನಾರು ಇದ್ದರೆ, ಆಧ್ಯಾತ್ಮಿಕತೆ ನಿಮಗೆ ಗೊತ್ತಿದ್ದರೆ ಸುಬ್ರಹ್ಮಣ್ಯನ ಮಂತ್ರಗಳನ್ನು ಪಾರಾಯಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ತುಂಬ ಹೊಳಿತು. ಈ ರೀತಿ ಮಾಡುವುದರಿಂದ ಕರ್ಮಣ್ಯೇವಾಧಿಕಾರಸ್ಯ, ಏನು ಭಗವದ್ಗೀತೆಯಲ್ಲಿ ಶ್ಲೋಕವನ್ನು ನಾವು ಹೇಳ್ತೇವೆ, ಮಾಡಿದ್ದುಣ್ಣೋ ಮಹಾರಾಯ. ನಮ್ಮ ಕೆಲಸವನ್ನು ಸರಿಯಾಗಿ ನಾವು ಮಾಡಬೇಕು, ಫಲಾಫಲಗಳನ್ನು ಮೇಲಿರ್ತಕ್ಕಂಥವನಿಗೆ ಬಿಡಬೇಕು. ಜಾಗೃತೆ ಇರಲಿ. ಈ ವರ್ಷ ಎಚ್ಚರಿಕೆಯಿಂದ ವರ್ಷವನ್ನು ಕಳೀತಕ್ಕಂಥದ್ದು ತುಂಬ ಉತ್ತಮ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ 2025 ಹೇಗಿರುತ್ತೆ? ಅವರ ಜೀವನ ಏನೆಲ್ಲ ಅನುಭವಿಸಬೇಕಾಗತ್ತೆ? ಸುಖವೋ, ದುಃಖವೋ, ಕಷ್ಟವೋ, ಸಂತೋಷವೋ, ಇವೆಲ್ಲವನ್ನು ಕೂಡ ಜ್ಯೋತಿಷ್ಯ ಭಾಗದಲ್ಲಿ ಪರಿಗಣನೆಯನ್ನು ನಾವು ಮಾಡಿದಾಗ ಈ ವರ್ಷ ಕ್ರೋಧಿ ನಾಮ ಸಂವತ್ಸರದಲ್ಲಿ ಗುರುವು ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾರೆ. ಈ ಸಂಚಾರವನ್ನು ಮಾಡಬೇಕಾದಾಗ ಜನ್ಮದಲ್ಲೇ ಗುರು ಸಂಚಾರವನ್ನು ಮಾಡ್ತಕ್ಕಂಥದ್ದು ಸ್ಥಾನ ಭ್ರಷ್ಟತ್ವವನ್ನು, ನೀವಿರ್ತಕ್ಕಂಥ ಸ್ಥಳದಲ್ಲಿ ನಿಮಗೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು, ಅಪಕೀರ್ತಿ, ಮರ್ಯಾದೆ ಕಮ್ಮಿ ಆಗ್ತಕ್ಕಂಥದ್ದು, ಮಾನಹಾನಿಗಳು ಈಗಾಗಲೇ ನಡೀತಾ ಇದೆ. ಗುರುವು ಮೇ 14ರ ನಂತರ ನಿಮಗೆ ಮಿಥುನಕ್ಕೆ ಪ್ರವೇಶವನ್ನು ಮಾಡಿದ ನಂತರ ಧನಭಾವಕ್ಕೆ ಗುರು ಅಂತಕ್ಕಂಥವರು ಬರ್ತಾರೆ. ಆ ಧನಭಾವಕ್ಕೆ ಗುರು ಅಂತಕ್ಕಂಥವರು ಬಂದಾಗ ಧನಲಾಭಗಳು, ಐಶ್ವರ್ಯ ಪ್ರಾಪ್ತಿ, ಅಥವಾ ಮನೆ ಕಟ್ತಕ್ಕಂಥದ್ದು, ಸೈಟ್ ತಗೊಳ್ತಕ್ಕಂಥದ್ದು, ಅಥವಾ ತೋಟಗಳನ್ನು ಜಮೀನುಗಳನ್ನು ತಗೊಳ್ತಕ್ಕಂಥದ್ದು, ಗೃಹ ಪ್ರವೇಶ ಮಾಡ್ತಕ್ಕಂಥ ಒಂದು ಶುಭ ಯೋಗ, ಇವೆಲ್ಲವೂ ಕೂಡ ಕಂಡುಬರುತ್ತೆ. ಆರೋಗ್ಯವೂ ಕೂಡ ಸೀಮಿತಕ್ಕೆ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ. ಯಾರ್ಯಾರು ವಿವಾಹಕ್ಕೆ ಹಂಬಲಿಸ್ತಾ ಇದ್ದೀರೋ ವೃಷಭ ರಾಶಿಯವರು, ಅವರಿಗೆ ಗುರುಬಲ ಅಂತಕ್ಕಂಥದ್ದು ಮೇ 14ರ ನಂತರ ಬಂದ ನಂತರ ವಿವಾಹ ಪ್ರಾಪ್ತಿ ನಿಶ್ಚಯ ಅಥವಾ ವಿವಾಹ ಪ್ರಾಪ್ತಿ, ಸಂತಾನ ಪ್ರಾಪ್ತಿ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಇವೆಲ್ಲವೂ ಕೂಡ ಕಂಡುಬರುತ್ತೆ. ಆದರೆ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ
ಮಾರ್ಚ್ 29ನೇ ತಾರೀಕಿನವರೆಗೆ ಶನಿಯು ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಭಾಗ್ಯಸ್ಥಾನ ಅಂತ ನಾವು ಹೇಳ್ತೇವೆ. ಭಾಗ್ಯದ ಬಾಗಿಲು ತೆರೀತಕ್ಕಂಥ ಒಂದು ವರ್ಷ ಕ್ರೋಧಿನಾಮ ಸಂವತ್ಸರ ನಿಮಗೆ. ಆದರೆ ಗುರುಬಲ ಇಲ್ಲದೆ ಇರೋ ಕಾರಣ ಅರ್ಧಂಬರ್ಧ ಎಲ್ಲವೂ ಕೂಡ ಮುಂದೆ ನಿಮಗೆ ಓಡಾಡುತ್ತೆ, ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಕರ್ಮಸ್ಥಾನಕ್ಕೆ ಅಂದರೆ ಮೀನ ರಾಶಿಗೆ ಶನಿ ಪ್ರವೇಶ ಮಾಡಿದ ನಂತರ ಬಹಳಷ್ಟು ಅನುಕೂಲಗಳನ್ನು ಪಡಿತಕ್ಕಂಥದ್ದು, ಹೊಸ ಹೊಸ ಕೆಲಸಗಳನ್ನು ಉತ್ಪತ್ತಿಯನ್ನು ಮಾಡಿಕೊಳ್ತಕ್ಕಂಥ ಒಂದು ಕೆಲಸ, ಹೊಸ ಹೊಸ ಕೆಲಸ ಕಾರ್ಯಗಳು ಪ್ರಾರಂಭವನ್ನು ಮಾಡ್ತೀರಾ. ಕರ್ಮಸ್ಥಾನ ಅಂತಕ್ಕಂಥದ್ದು ಕೆಲಸದ ಮೇಲೆ ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಜಾಗ್ರತೆ ಇವೆಲ್ಲವನ್ನು ತೋರಿಸ್ತಕ್ಕಂಥ ಒಂದು ಫಲವನ್ನು ಈ ಶನಿಗ್ರಹ ದಶಮ ಸ್ಥಾನದಲ್ಲಿ ನಿಮಗೆ ಕೊಡ್ತಾನೆ. ಇನ್ನು ರಾಹು ಭಾಗ್ಯಸ್ಥಾನಕ್ಕೆ ಬರ್ತಾನೆ. ರಾಹು ಕೂಡ ಈಗ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಕ್ರೋಧಿನಾಮ ಸಂವತ್ಸರದಲ್ಲಿ, ವಿಶ್ವಾವಸ ಸಂವತ್ಸರದಲ್ಲಿ ರಾಹು ಕುಂಭರಾಶಿಗೆ ಪ್ರವೇಶವನ್ನು ಮಾಡಿದ ನಂತರ ಕುಟುಂಬದಲ್ಲಿ ತಂದೆ ಅಥವಾ ತಾಯಿಗೆ ಅನಾರೋಗ್ಯ ಪೀಡಿತರಾಗ್ತಕ್ಕಂಥದ್ದು, ಅದಕ್ಕೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡಿಕೊಳ್ತಕ್ಕಂಥದ್ದು, ಚಿಕಿತ್ಸೆಗೋಸ್ಕರ ಸಾಲ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ, ಇವೆಲ್ಲವನ್ನು ಕೂಡ ರಾಹುಗ್ರಹ ಅಂತಕ್ಕಂಥವನ್ನು ಕೊಡ್ತಾನೆ. ಒಟ್ಟಾಗಿ ಈ ಒಂದು 2025ರಲ್ಲಿ ಅನುಕೂಲಗಳು 100ಕ್ಕೆ 60 ಭಾಗವಾದರೆ 40 ಭಾಗ ಅನಾನುಕೂಲಗಳು ಅಂತಕ್ಕಂಥದ್ದು ಬರುತ್ತೆ. ಹಾಗಾದರೆ ನೀವು ಕೇಳ್ಬೋದು, ಗುರುಗಳೇ ಏನು ಮಾಡಬೇಕು, ಯಾವ ಪರಿಹಾರ ಮಾಡಬೇಕು, ಯಾವ ದೇವತೆಯ ಆರಾಧನೆಯನ್ನು ಮಾಡಬೇಕು, ಏನು ದಾನ ಮಾಡಬೇಕು? 366 ಕೋಟಿ ದೇವರುಗಳು ಅಡಕವಾಗಿರ್ತಕ್ಕಂಥ ಕಾಮಧೇನು, ಹಸು ಮತ್ತು ಕರು, ಇದಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಲಗ್ನವನ್ನು ಒಮ್ಮೆ ಪರಿಗಣನೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ನೀವು ಯಾವ ಲಗ್ನದಲ್ಲಿ ಜನನವಾಗಿದ್ದೀರಾ, ಯಾವ ಗ್ರಹದ ದಶೆ ಅಂತಕ್ಕಂಥದ್ದು ನಡೀತಾ ಇದೆ, ಯಾವ ಗ್ರಹದ ಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದೆ, ಇದರ ಮೇಲೆ ಜಾತಕವನ್ನು ವಿಮರ್ಶೆಯನ್ನು ಮಾಡಿ ನಂತರ ಪರಿಹಾರಗಳನ್ನು ಮಾಡಿಕೊಳ್ತಕ್ಕಂಥದ್ದು ಒಳಿತು ಅಂತಕ್ಕಂಥದ್ದು ನನ್ನ ಅನಿಸಿಕೆ. ಆದರೂ ವೃಷಭ ರಾಶಿಯವರು ಮಾಡಬೇಕಾಗಿರ್ತಕ್ಕಂಥದ್ದಿಷ್ಟೇ: ಗೋಪೂಜೆ, ಪಶು ಆಹಾರ ತ್ರಿದಾನ, ಪ್ರತಿ ಶುಕ್ರವಾರ ಶ್ವೇತವರ್ಣದ ಹಸು ಮತ್ತು ಕರುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸ್ತಕ್ಕಂಥದ್ದು, ಹೆಚ್ಚಾಗಿ ಶಿವಾಲಯಕ್ಕೆ ಹೋಗ್ತಕ್ಕಂಥದ್ದು, ಪ್ರತಿ ಸೋಮವಾರ ಬಿಲ್ವಾರ್ಚನೆಯನ್ನು ಮಾಡ್ತಕ್ಕಂಥದ್ದು, ದಶ ಪ್ರದಕ್ಷಿಣಾ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಜೊತೆಗೆ ಎಲ್ಲಾದರೂ ರುದ್ರ ಮತ್ತು ಚಮೆ ಪಾರಾಯಣ ನಿಮ್ಮ ಕರ್ಣಕ್ಕೆ ಅಂದರೆ ಕಿವಿಗೆ ಬಿದ್ದ ನಂತರ ಆ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು, ಪ್ರತಿ ಸೋಮವಾರ ಶಿವಾಲಯಕ್ಕೆ ಹೋಗಿ ಆ ಒಂದು ಪಂಚಾಮೃತ ಅಭಿಷೇಕ ಅಥವಾ ರುದ್ರಾಭಿಷೇಕವಾಗಿರ್ತಕ್ಕಂಥ ತೀರ್ಥವನ್ನು ನಿಮ್ಮ ಶರೀರಕ್ಕೆ ಪ್ರಾಶನವನ್ನು ಮಾಡ್ತಕ್ಕಂಥದ್ದು, ಇಷ್ಟನ್ನು ನೀವು ಮಾಡಿದರೆ ಈ 40 ಭಾಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದೇನಿದೆಯೋ ಆ ಕಷ್ಟ ಕಾರ್ಪಣ್ಯಗಳು ಕಮ್ಮಿಯಾಗಿ ಸುಖ ಜೀವನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಅಧಿಪತಿ ಬುಧ. ಬುಧನ ಕ್ಷೇತ್ರಕ್ಕೆ ಗುರು ಅಂತಕ್ಕಂಥವರು ಪ್ರವೇಶವನ್ನು ಮಾಡ್ತಾರೆ ಮೇ 14ನೇ ತಾರೀಕು. ಈ ಗುರುವು ಜನ್ಮಕ್ಕೆ ಪ್ರವೇಶವಾದ ನಂತರ ಈ ಕ್ರೋಧಿನಾಮ ಸಂವತ್ಸರದಲ್ಲಿ ನಷ್ಟದಲ್ಲಿ ಗುರು ಸಂಚಾರ 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಮೇ 14ರ ನಂತರ ನಿಮಗೆ ಜನ್ಮಕ್ಕೆ ಬರ್ತಾರೆ. ಈ ಜನ್ಮಕ್ಕೆ ಬಂದರೆ ಗುರು ಏನೆಲ್ಲ ಫಲಗಳನ್ನು ಕೊಡ್ತಾರೆ? ಬಹಳಷ್ಟು ಜನ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀರಾ, ಮದುವೆಗೋಸ್ಕರ ಬಹಳಷ್ಟು ಓಡಾಟವನ್ನು ಮಾಡ್ತಾ ಇದ್ದೀರಾ. ಅದರಲ್ಲೂ ಈ ಮಿಥುನ ರಾಶಿಯವರಿಗೇನಾದರೂ ಅಂಗಾರಕ ದೋಷ ಅಂತಕ್ಕಂಥದ್ದು ಏನಾದರೂ ಇತ್ತು ಅಂತ ಅಂದರೆ ಮದುವೆ ಅರ್ಧಂಬರ್ಧ ಕೆಲಸಗಳು ಮುಗಿದು ಅರ್ಧದಲ್ಲೇ ನಿಂತೋಗ್ತಕ್ಕಂಥ ಸಾಧ್ಯತೆ, ವಿಘ್ನಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ. ಹಾಗಾದರೆ ಗುರು ಏನೆಲ್ಲ ಫಲಗಳನ್ನು ಕೊಡ್ತಾನೆ? ಸ್ಥಾನ ಭ್ರಷ್ಟತ್ವ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವಿರ್ತಕ್ಕಂಥ ಜಾಗದಲ್ಲಿ ನಿಮಗೆ ಕಳ್ಳ ಅನ್ನೋ ಪಟ್ಟವನ್ನು ಕಟ್ತಕ್ಕಂಥದ್ದು, ಆ ಸ್ಥಾನಕ್ಕೆ ಮತ್ತೆ ಹೋಗದೇ ಇರ್ತಕ್ಕಂಥ ಒಂದು ಹವಾಮಾನ ಅಪಮಾನಗಳನ್ನು ಮಾಡ್ತಕ್ಕಂಥದ್ದು,
ಅಥವಾ ಬೇರೆ ಯಾರೋ ಮಾಡಿರ್ತಕ್ಕಂಥ ಅಪರಾಧಗಳು ನಿಮ್ಮ ಮೇಲೆ ಬರ್ತಕ್ಕಂಥ ಸಾಧ್ಯತೆ, ಜೊತೆಗೆ ದುಷ್ಟ ಬುದ್ಧಿ, ಕೆಟ್ಟ ಕೆಟ್ಟ ಆಲೋಚನೆಗಳು ಬರುತ್ತೆ. ನಿಮಗೆ ಮನಸ್ಸು ಸೀಮಿತವಾಗಿ ಇರಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಚಂಚಲತೆ, ದುರಾಲೋಚನೆ, ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ನೀವು ಮಾಡ್ತೀರಾ. ಇದರಿಂದ ಮನಸ್ಸನ್ನು ಕೆಡಿಸ್ಕೋತೀರಾ. ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ತುಂಬ ಹೊಳಿತು. ಇದು ಗುರುವಿನ ಫಲ ಅಂತಕ್ಕಂಥದ್ದು ಹೇಳುತ್ತೆ. ಇನ್ನು ಭಾಗ್ಯಸ್ಥಾನದಲ್ಲಿ ಶನಿ ಅಂತಕ್ಕಂಥವರು ಸಂಚಾರ ಮಾಡ್ತಾ ಇದ್ದಾರೆ. ಯಾವಾಗ? ಈಗ, ಅಂದರೆ ಕ್ರೋಧಿ ನಾಮ ಸಂವತ್ಸರದಲ್ಲಿ ಮಾರ್ಚ್ 29ನೇ ತಾರೀಕು ಶನಿ ಮೀನರಾಶಿಗೆ ಪ್ರವೇಶವನ್ನು ಮಾಡತಕ್ಕಂಥ ಬಳಿಕ ನಿಮಗೆ ಕರ್ಮಸ್ಥಾನಕ್ಕೆ ಶನಿ, ಕರ್ಮಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶನಿ ಕರ್ಮಸ್ಥಾನಕ್ಕೆ ಅಂದರೆ ಮೀನರಾಶಿಗೆ ಬಂದು ಸಂಚಾರವನ್ನು ಶುರು ಮಾಡಿದ ನಂತರ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಬರುತ್ತೆ. ನೀವು ಮಾಡ್ತಕ್ಕಂಥ ಕೆಲಸದ ಬದಲಾವಣೆ, ಉದ್ಯೋಗದ ಬದಲಾವಣೆ ಮಾಡಲೇಬೇಕಾಗತ್ತೆ. ಅಭಿವೃದ್ಧಿಯನ್ನು, ಮೂಲ ಮಂತ್ರವನ್ನು ಜಪಿಸ್ತಕ್ಕಂಥ ಒಂದು ವರ್ಷವಾಗತ್ತೆ. ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ದಿನೇ 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 ಅಭಿವೃದ್ಧಿಯತ್ತ ಹೋಗ್ತಕ್ಕಂಥ ಸಾಧ್ಯತೆ. ಕರ್ಮಸ್ಥಾನಾಧಿಪತಿಯಾಗಿರ್ತಕ್ಕಂಥ ಗುರು ಜನ್ಮದಲ್ಲಿದ್ದರೂ ಸಹಿತ, ಆದರೆ ಕರ್ಮಸ್ಥಾನದಲ್ಲಿ ಶನಿ ಅಂತಕ್ಕಂಥವರ ಸಂಚಾರವನ್ನು ಮಾಡ್ತಾರೆ, ದಶಮ ಸ್ಥಾನದಲ್ಲಿ. ಹಾಗಾಗಿ ಬಹಳಷ್ಟು ಅನುಕೂಲಗಳನ್ನು ಪಡಿತಕ್ಕಂಥದ್ದು ಶನಿಯಿಂದ ಅಂತಕ್ಕಂಥದ್ದು ಕಂಡುಬರುತ್ತೆ. ಹೊಸ ಹೊಸ ಕೆಲಸಗಳನ್ನು, ನಿಂತು ಹೋಗಿರ್ತಕ್ಕಂಥ ಕೆಲಸಗಳನ್ನು ಪುನರಾರಂಭವನ್ನು ಮಾಡತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ ಈ ಮಿಥುನ ರಾಶಿಯವರಿಗೆ. ಹಾಗಾದರೆ ಇವರು ಯಾವ ಪರಿಹಾರಗಳನ್ನು ಮಾಡ್ಕೋಬೇಕು? ಬಹಳಷ್ಟು ಜನ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು, ಹೋಮ ಹವನಾದಿಗಳನ್ನು ಮಾಡಿದ ತಕ್ಷಣ ಎಲ್ಲವೂ ಕೂಡ ಸರಿ ಹೋಗುತ್ತಾ? ಖಂಡಿತವಾಗಿ ಹೌದು, ಸರಿ ಹೋಗುತ್ತೆ. ಆದರೆ ನೀವು ಎಷ್ಟು ಪ್ರಮಾಣದಲ್ಲಿ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆಚರಣೆಯನ್ನು ಮಾಡ್ತೀರಿ, ಅದು ನಿಮ್ಮ ಮೇಲೆ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಇಲ್ಲಿ ಯಾರೂ ಕೂಡ ನಿಮ್ಮ ಗ್ರಹಚಾರವನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಗ್ರಹಚಾರವನ್ನು ನೀವೇ ಸರಿ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಪ್ರತಿ ಬುಧವಾರ ವಿಷ್ಣು ಆಲಯಕ್ಕೆ ಹೋಗ್ತಕ್ಕಂಥದ್ದು, ನಾಟಿ ತುಳಸಿಯನ್ನು ಶ್ರೀಮನ್ನಾರಾಯಣನ ಪಾದದಲ್ಲಿ ಅರ್ಪಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸ, ಪ್ರತಿನಿತ್ಯ ವಿಷ್ಣು ಸಹಸ್ರನಾಮವನ್ನು ಪಾರಾಯಣವನ್ನು ಮಾಡತಕ್ಕಂಥ ಕೆಲಸ, ಪ್ರತಿ ಬುಧವಾರ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಮುದ್ಗ ಧಾನ್ಯ ಅಂದರೆ ಹೆಸರು ಬೇಳೆಯನ್ನು ಕೃಷ್ಣಾರ್ಪಣವನ್ನು ಮಾಡಿ ದಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ನೀವು ಸರಿಯಾಗಿ ಅಚ್ಚುಕಟ್ಟಾಗಿ ಮಾಡಿದ್ದೇ ಆದರೆ ಈ ಮಿಥುನ ರಾಶಿಯವರಿಗೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳ ಪ್ರಮಾಣಗಳು ಕಮ್ಮಿ ಆಗುತ್ತೆ. ಸುಖ ಜೀವನ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ಕಟಕ ರಾಶಿ, ಈ ಕಟಕ ರಾಶಿಯವರಿಗೆ ಈ ವರ್ಷ ಗುರು ನಷ್ಟಕ್ಕೆ ಈಗಾಗಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕ್ರೋಧಿ ನಾಮ ಸಂವತ್ಸರದಲ್ಲಿ. ಇದರಿಂದ ಅಧಿಕವಾಗಿರ್ತಕ್ಕಂಥ ಧನ ನಷ್ಟ, ಸಹವಾಸ ದೋಷದಿಂದ ತೊಂದರೆ, ತಾಪತ್ರಯಗಳು ಇವೆಲ್ಲವನ್ನೂ ಕೂಡ ಈಗಾಗಲೇ ಅನುಭವಿಸ್ತಾ ಇದ್ದೀರಾ. ನಂಬಿಕೆ ದ್ರೋಹಕ್ಕೆ ಒಳಗಾಗಿರ್ತಕ್ಕಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕೆ ಅಂತ ಅಂದರೆ ಗುರು ಅಂತಕ್ಕಂಥವರು ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇದರಿಂದ ಆರೋಗ್ಯ ಸಮಸ್ಯೆಗಳು, ಚಿಕಿತ್ಸೆಗೋಸ್ಕರ ಬಹಳಷ್ಟು ಹಣ ಖರ್ಚು ವೆಚ್ಚಗಳು ಹೆಚ್ಚಾಗ್ತಕ್ಕಂಥದ್ದು, ವಾಹನ ರಿಪೇರಿಗೋಸ್ಕರ ಬಹಳಷ್ಟು ಸಾಲಗಳನ್ನು ಮಾಡಿ ವಾಹನ ರಿಪೇರಿಯನ್ನು ಮಾಡಿಸ್ತಕ್ಕಂಥದ್ದು, ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಬಹಳಷ್ಟು ಜನ ಕೇಳಬಹುದು, ಈಗ ವೃಷಭ ರಾಶಿಯಲ್ಲಿ ತಾನೇ ಗುರು ಸಂಚಾರ ಮಾಡ್ತಾ ಇರೋದು ಭಾಗ್ಯಸ್ಥಾನ ಅಲ್ವಾ ಗುರುಗಳೇ? ಆ ಭಾಗ್ಯಸ್ಥಾನದಲ್ಲ ನಾನು ಹೇಳ್ತಾ ಇರೋದು. 2025 ಮೇ 14 ನಂತರ ನಡೀತಕ್ಕಂಥ ಘಟನೆಗಳನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೇನೆ. ಇಷ್ಟೆಲ್ಲ ಅನುಭವವನ್ನು ನೀವು ಪಡಲೇಬೇಕಾಗತ್ತೆ. ನಾನಾ ರೀತಿಯ ಸಮಸ್ಯೆ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ನಾನಾ ರೀತಿಯ ಸಮಸ್ಯೆಗಳನ್ನು ನೀವೆಲ್ಲರೂ ಕೂಡ ಎದುರಿಸಲೇಬೇಕಾಗತ್ತೆ. ಕುಟುಂಬದಲ್ಲಿ ಅಶಾಂತಿ,
ಸತಿ ಪತಿಯ ಕಲಹ ಅಂದರೆ ಗಂಡ ಹೆಂಡರ ಜಗಳ. ದೊಡ್ಡವರು ಹೇಳ್ತಾರೆ ಗಂಡ ಹೆಂಡರ ಜಗಳ ಉಂಡು ಮಲಗೋ ತನಕ ಇರಬೇಕೇ ವಿನಃ ಉಂಡು ಮಲಗೋದ ಮೇಲೂ ಕೂಡ ಅದು ಅಭಿವೃದ್ಧಿ ಆಗಬಾರದು. ಅಭಿವೃದ್ಧಿ ಆದರೆ ಇಲ್ಲೇ ಇರತಕ್ಕಂಥ ಸಮಸ್ಯೆಗಳು ಕುಟುಂಬದಲ್ಲಿ ಉತ್ಪತ್ತಿಯಾಗತ್ತೆ. ಅದಕ್ಕೋಸ್ಕರನೇ ನಾನೊಂದು ಕಿವಿ ಮಾತನ್ನು ನಿಮ್ಮ ಮುಂದೆ ಹೇಳ್ತೇನೆ. ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕಷ್ಟ ಕಾರ್ಪಣ್ಯಗಳು, ಪ್ರತಿಯೊಂದು ರಾಶಿಗಳಲ್ಲೂ ಕೂಡ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದು ಇರುತ್ತೆ. ಇದನ್ನು ಅಚ್ಚ ಕನ್ನಡದಲ್ಲಿ ಗಾದೆಯ ಮಾತಲ್ಲಿ ಹೇಳಬೇಕು ಅಂತ ಅಂದರೆ ಎಲ್ಲರ ಮನೆಯ ದೋಸೆಯು ತೂತೆ. ತೂತಿಲ್ಲದೆ ಇರತಕ್ಕಂಥ ದೋಸೆ ಯಾರ ಮನೆಯಲ್ಲೂ ಕೂಡ ಸಿಗಲ್ಲ. ಒಂದಲ್ಲ ಒಂದು ಸಮಸ್ಯೆ ಒಂದೊಂದು ಕುಟುಂಬಗಳಿಗೆ ಇರುತ್ತೆ. ಆದರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು, ಶಾಂತಿ ರೀತಿಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಹಂ ಅಂತಕ್ಕಂಥದ್ದು ಅಧಿಕವಾಗತ್ತೆ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ. ನಾನು ಅಂತಕ್ಕಂಥದ್ದು ಅಧಿಕವಾಗತ್ತೆ. ನಾನು ಅಂತಕ್ಕಂಥದ್ದು ಅಧಿಕವಾದಾಗ ನಾನಾ ರೀತಿಯ ಸಮಸ್ಯೆಗಳು ಅಂತಕ್ಕಂಥದ್ದು ಕಂಡುಬರುತ್ತೆ. ನೀವೇ ಹಗಲಲ್ಲಿ ಬಾವಿಯನ್ನು ತೋಡಿ ರಾತ್ರಿ ಆ ಬಾವಿಯಲ್ಲಿ ನೀವೇ ಬೀಳ್ತಕ್ಕಂಥ ಒಂದು ಪರಿಸ್ಥಿತಿ. ಅಯ್ಯೋ ನಾನೇ ಮಾಡ್ಕೊಂಬಿಟ್ಟೆ, ಸ್ವಯಂಕೃತ ಅಪರಾಧಗಳನ್ನು ಮಾಡ್ಕೊಂಬಿಟ್ಟೆ ಅಂತ ಯೋಚನೆ, ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಭಾಗ್ಯಸ್ಥಾನದಲ್ಲಿ ಶನಿ ಪ್ರವೇಶವಾದ ನಂತರ ಸ್ವಲ್ಪ ಮಟ್ಟಿಗೆ ಅನುಕೂಲಗಳನ್ನು ಪಡಿತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಅನುಕೂಲಗಳನ್ನು ಯಾವ ರೀತಿ ನೀವು ಉಪಯೋಗಿಸ್ಕೋಬೇಕು? ಆ ಶನಿ ಪೇಚಿ ಆದಾಗ ಶನಿ ತನ್ನ ಸ್ಥಾನ ಬದಲಾವಣೆಯನ್ನು ಮಾಡಿಕೊಳ್ತಕ್ಕಂಥ ಸಮಯದಲ್ಲಿ ಎಲ್ಲಾದರೂ ಶನಿ ಶಾಂತಿ ಹೋಮವನ್ನು ಆಚರಣೆಯನ್ನು ಮಾಡಿ ಭಾಗ್ಯ ಸ್ಥಾನಕ್ಕೆ ಅವರು ಬರ್ತಕ್ಕಂಥ ಸಮಯದಲ್ಲಿ ಒಳ್ಳೆಯ ರೀತಿಯಲ್ಲಿ ಭಕ್ತಿ ಭಾವದಿಂದ ಅವರನ್ನು ಬರಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಉದಾಹರಣೆಯನ್ನು ನಾನು ಹೇಳಬೇಕು ಅಂತ ಅಂದರೆ, ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಾರೆ. ಆ ಗೆಸ್ಟ್ ಬಂದಾಗ ಅವರನ್ನು ಒಳ್ಳೆಯ ರೀತಿಯಲ್ಲಿ ಸ್ವಾಗತಿಸಿ ಅವರಿಗೆ ಸತ್ಕಾರ್ಯಗಳನ್ನು ಮಾಡಬೇಕು. ಒಬ್ಬ ನರಮಾನವನಿಗೆ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ಇಷ್ಟೆಲ್ಲ ಕೂಡ ನಾವು ಮಾಡ್ತೇವೆ. ಆದರೆ ಗ್ರಹಗಳು ನಮಗೆ ಭಾಗ್ಯಸ್ಥಾನಕ್ಕೆ ಬಂದಾಗ ನಾವು ಯಾವ ರೀತಿಯ ಕೈಂಕರ್ಯಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಸ್ವಲ್ಪ ಯೋಚನೆಯನ್ನು ಮಾಡಿ. ಅದಕ್ಕೆ ಶನಿ ಶಾಂತಿ ಹೋಮವನ್ನು ಆಚರಣೆಯನ್ನು ಮಾಡಿ. ಪ್ರತಿ ಶನಿವಾರ ಆಂಜನೇಯನ ಆಲಯಕ್ಕೆ ಹೋಗ್ತಕ್ಕಂಥದ್ದು ಮತ್ತು ನಾಟಿ ತುಳಸಿಯಿಂದ ಅರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸ, ಇಷ್ಟೆಲ್ಲವನ್ನು ಕೂಡ ನೀವು ಸರಿಯಾಗಿ ಆಚರಣೆಯನ್ನು ಮಾಡಿದ್ದೇ ಆದರೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಅನುಕೂಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ವರ್ಷ ಗುರುವು ನಿಮಗೆ ದಶಮ ಸ್ಥಾನದಲ್ಲಿ ಈಗಾಗಲೇ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಎಷ್ಟೇ ಕಷ್ಟಪಟ್ಟರು ಇಷ್ಟೇ ಜೀವನ ಅಂತಕ್ಕಂಥದ್ದನ್ನು ಯೋಚನೆಯನ್ನು ಮಾಡ್ತಾ ಇದ್ದೀರಾ. ಯಾಕೆಂದರೆ ಸಪ್ತಮ ಸ್ಥಾನದಲ್ಲಿ ಶನಿ ಒಂದು ಕಡೆ, ಗುರುವೂ ಕೂಡ ನಿಮಗೆ ಕರ್ಮಸ್ಥಾನ, ಗುರು ಬಲವೂ ಕೂಡ ಕಮ್ಮಿ. ಇನ್ನೊಂದು ಕಡೆ ಶನಿಯ ಬಲವೂ ಕೂಡ ಕಮ್ಮಿ. ಶನಿ ಬಲ ಗುರುಬಲ ಅಂತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಅತ್ಯವಶ್ಯಕ. ಆದರೆ ಏಕಾದಶ ಸ್ಥಾನಕ್ಕೆ ಗುರು ಮೇ 14 ನಂತರ ಬರ್ತಾರೆ. ಏಕಾದಶ ಸ್ಥಾನದಲ್ಲಿ ನಾವು ನವಗ್ರಹ ಮಂತ್ರವನ್ನು ಹೇಳಬೇಕಾದ್ರೆ, ಸಂಕಲ್ಪವನ್ನು ಮಾಡಬೇಕಾದ್ರೆ ಹೇಳ್ತೇವೆ, ಆದಿತ್ಯಾನಾಂ ನವಾನಾಂ ಗ್ರಹಾಣಾಂ ಅತಿ ಶೀಘ್ರ ಏಕಾದಶ ಸ್ಥಾನೇಶು ಶುಭ ಫಲ ಅವಾಪ್ಯರ್ಥಂ. ಅಂದರೆ ಎಲ್ಲ ಗ್ರಹಗಳೇ 11ನೇ ಮನೆಗೆ ಬನ್ನಿ, ಅಧಿಕವಾದ ಸುಖ, ಶಾಂತಿ, ನೆಮ್ಮದಿ, ಸಂತೋಷ, ಆಯಸ್ಸನ್ನು ಕೊಡಿ, ಆರೋಗ್ಯವನ್ನು ಕೊಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೇವೆ. ಹಾಗೆ ಏಕಾದಶ ಸ್ಥಾನಕ್ಕೆ ಗುರು ಅಂತಕ್ಕಂಥವರು ಬರ್ತಾ ಇದ್ದಾರೆ. ಆ ಗುರು ಪೇಚಿಯ ಸಮಯದಲ್ಲಿ ವ್ಯವಸ್ಥಿತವಾಗಿ ಅವರನ್ನು ಬರಮಾಡಿಕೊಳ್ತಕ್ಕಂಥ ಶಾಂತಿ ಪೂಜೆಗಳನ್ನು, ಸತ್ಕಾರ್ಯಗಳನ್ನು ಮಾಡಿ, ಷೋಡಶ ಉಪಚಾರಗಳನ್ನು ಮಾಡಿ, ಸತ್ಕಾರ್ಯಗಳನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಬರಮಾಡಿಕೊಳ್ತಕ್ಕಂಥದ್ದು ತುಂಬ ಉತ್ತಮ. ಇನ್ನು ಶನಿ ಅಷ್ಟಮ ಸ್ಥಾನಕ್ಕೆ ಪ್ರವೇಶವನ್ನು ಮಾಡ್ತಾನೆ. ಈಗ ಸಪ್ತಮ ಸ್ಥಾನ, ಆದರೆ ಅಷ್ಟಮ ಸ್ಥಾನಕ್ಕೆ ಶನಿ ಪ್ರವೇಶವನ್ನು ಮಾಡದ ಮೇಲೆ ಇನ್ನೂ 7ರ ಶನಿ ಅಂತಕ್ಕಂಥದ್ದು ಬಿಡುಗಡೆ ಆಗಲಿಲ್ಲ. ಇದರಿಂದ ಉದ್ಯೋಗದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸ ಅಥವಾ ಉದ್ಯೋಗದಲ್ಲಿ ಕಿರಿಕಿರಿ, ಇನ್ನೊಬ್ಬರ ಕೈ ಕೆಳಗಡೆ ಉದ್ಯೋಗವನ್ನು ಮಾಡಲಿಕ್ಕೆ ಹಿಂಸೆ ಪಟ್ಟು ಉದ್ಯೋಗಗಳನ್ನು ಮಾಡ್ತಕ್ಕಂಥದ್ದು, ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು, ಕೈಗೆ ಬಂದಿದ್ದು ಬಾಯಿಗೆ ಬರದೆ ಹೋಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅನುಭವಿಸಲೇಬೇಕಾಗತ್ತೆ. ಜೊತೆಗೆ ಬುದ್ಧಿರ್ಬಲಂ ಯಶೋಧೈರ್ಯಂ,
ಆ ಬುದ್ಧಿ ಬಲ ಅಂತಕ್ಕಂಥದ್ದು ಕಮ್ಮಿ ಆಗತ್ತಂತೆ. ಶನಿ ಅಷ್ಟಮ ಸ್ಥಾನಕ್ಕೆ ಬಂದಾಗ ಬುದ್ಧಿ ಬಲ ಕಮ್ಮಿಯಾಗಿ ಯಶೋಧೈರ್ಯವನ್ನು ಕಳ್ಕೊಂಡ್ಬಿಡ್ತೀರ. ಯಶಸ್ಸು ಪಡಿತಕ್ಕಂಥ ಒಂದು ಧೈರ್ಯ ಅಂತಕ್ಕಂಥದ್ದು ನಿಮಗಿರಲ್ಲ. ಚಂಚಲತೆ ಅಂತಕ್ಕಂಥದ್ದಾಗತ್ತೆ. ಯಾವಾಗ ಚಂಚಲತೆ ಅಂತಕ್ಕಂಥದ್ದಾಗತ್ತೋ ಇನ್ನೆಲ್ಲಿ ಯಶಸ್ಸು ಅಂತಕ್ಕಂಥದ್ದು ನಿಮಗೆ ಲಭ್ಯವಾಗತ್ತೆ. ಯೋಚನೆಯನ್ನು ಮಾಡಿ. ಅದಕ್ಕೆ ಹೇಳ್ತಕ್ಕಂಥದ್ದು, ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥವರು ಯಾರು? ಆಂಜನೇಯ. ಆಂಜನೇಯನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸ, ಜೊತೆಗೆ ಪ್ರತಿನಿತ್ಯ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡ್ತಕ್ಕಂಥ ಕೆಲಸ, ಉದಯ ಸೂರ್ಯನ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸ, ಜೊತೆಗೆ ಪಕ್ಷಿಗಳಿಗೆ ಧಾನ್ಯವನ್ನು ನೀರನ್ನು ಹಿಡ್ತಕ್ಕಂಥ ಕೆಲಸ, ಇಂಥ ಪರಿಹಾರಗಳನ್ನು ನೀವು ಮಾಡಿಕೊಂಡಾಗ ಸ್ವಲ್ಪ ಅನುಕೂಲಗಳು ಅಂತಕ್ಕಂಥದ್ದಾಗತ್ತೆ. ಎಚ್ಚರಿಕೆ ಇರಲಿ. ಯಾರು ಸೂರ್ಯ ಉದಯದ ನಂತರ ನಿದ್ರೆಯನ್ನು ಮಾಡ್ತಾರೋ ಸಿಂಹರಾಶಿಯವರು, ಅವರಿಗೆ ಆಪತ್ತುಗಳು ಕಟ್ಟಿಟ್ಟ ಬುತ್ತಿ, ಅಪಘಾತಗಳು ಕಟ್ಟಿಟ್ಟ ಬುತ್ತಿ, ಮಾನಸಿಕ ವೇದನೆಗಳು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಈ ಒಂದು 2025 ಆದಷ್ಟು ಜಾಗೃತೆಯಿಂದ ಈ ಒಂದು ವರ್ಷದ ದಿನಗಳನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ವಿಜಯದಶಮಿಯ ದಿನ ಬನ್ನಿ ಪೂಜೆಯನ್ನು ಮಾಡ್ತಕ್ಕಂಥದ್ದನ್ನು ಮರಿಬೇಡಿ. ಬನ್ನಿಯನ್ನು ಎಲ್ಲರಿಗೂ ಕೊಟ್ಟು ಸಂತೋಷದಿಂದ ಮೊದಲು ದೇವರಿಗೆ ಅರ್ಪಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡಿ ವಿಜಯದಶಮಿಯ ದಿನ ಆ ದಿನ ಬನ್ನಿಯನ್ನು ಎಲ್ಲರಿಗೂ ಕೊಟ್ಟು ಹಿರಿಯರಿಗೆ ಕೊಟ್ಟು ನಮಸ್ಕಾರವನ್ನು ಮಾಡಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡಿ ಪ್ರತಿನಿತ್ಯ ಸೂರ್ಯ ನಮಸ್ಕಾರಗಳನ್ನು ಮಾಡುವುದನ್ನು ಮರಿಬೇಡಿ. ಇದು ಸಿಂಹರಾಶಿಯವರ ಸಂಪೂರ್ಣ ವರ್ಷ ಭವಿಷ್ಯ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ 2025 ಹೇಗಿರುತ್ತೆ? ಬಹಳಷ್ಟು ಜನ ಆಲೋಚನೆಯನ್ನು ಮಾಡ್ತಾ ಇದ್ದೀರಾ. ಈಗ ಭಾಗ್ಯಸ್ಥಾನದಲ್ಲೇನೋ ಈ ಕನ್ಯಾ ರಾಶಿಯವರಿಗೆ ಗುರು ಸಂಚಾರವನ್ನು ಮಾಡ್ತಾ ಇದ್ದಾನೆ. ಆ ಭಾಗ್ಯಸ್ಥಾನದಲ್ಲಿ ಅಯ್ಯೋ ಎಷ್ಟು ವರ್ಷ ತುಂಬ ಕಷ್ಟಪಟ್ಟೆ ಗುರುಗಳೇ, ಬಹಳಷ್ಟು ಸಾಲ ಮಾಡದೆ, ಬಡ್ಡಿ ಕಟ್ಟದೆ, ಚೀಟಿ ಹಾಕದೆ, ಮೋಸ ಹೋದೆ, ಅದು ಯಾರೋ ಎತ್ಕೊಂಡು ಹೊರಟೇ ಹೋದರು, ಇಷ್ಟೆಲ್ಲವನ್ನು ಅನುಭವಿಸ್ತಾ ಇದ್ದೀನಿ, ಬೇರೆಯವರಿಗೆ ಶ್ಯೂರಿಟಿ ಹಾಕಿ ಇವತ್ತು ಕೂಡ ಅನುಭವಿಸ್ತಾ ಇದ್ದೀನಿ, ಯಾಕೆ ಈ ರೀತಿ ಎಲ್ಲ ಆಯಿತು ಹಿಂದೆ? ಆದರೆ ಈ ವರ್ಷದ ನಿಮಗೆ 9ನೇ ಮನೆಯಲ್ಲಿ ಗುರು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಎಲ್ಲಿ? ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಮೇ 14ರ ನಂತರ ಕರ್ಮಸ್ಥಾನಕ್ಕೆ ಬರ್ತಾರೆ. ಆಗ ನೋಡಿ ನಿಮ್ಮ ಕೆಲಸ ಕಾರ್ಯಗಳು, ನಿಮಗೆ ಲಗ್ನಾಧಿಪತಿ ಬುಧನ ಕ್ಷೇತ್ರಕ್ಕೆ ಗುರು ಅಂತಕ್ಕಂಥವರು ಬರ್ತಾರೆ. ಆ ಗುರು ಅಂತಕ್ಕಂಥವರು ಏನೆಲ್ಲ ಕೆಲಸ ಮಾಡ್ತಾರೆ? ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಿಘ್ನವಾಗಿ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ, ಶುಭ ಫಲಗಳು ಹೆಚ್ಚಾಗ್ತಕ್ಕಂಥದ್ದು ಕಂಡುಬರುತ್ತೆ. ಜೊತೆಗೆ ಮಾನಸಿಕ ನೆಮ್ಮದಿ, ಕುಟುಂಬದಲ್ಲಿ ಶಾಂತಿ, ಮನೆಯಲ್ಲಿ ಶುಭ ಕಾರ್ಯ ಜರುಗ್ತಕ್ಕಂಥದ್ದು ನೀವು ಅಂದುಕೊಂಡೇ ಇರಲ್ಲ. ಯಾವುದೋ ಒಂದು ಮೂಲದಿಂದ ಧನ ಲಾಭಗಳು ಬರ್ತಕ್ಕಂಥದ್ದು, ಆಸ್ತಿ ಕೊಂಡುಕೊಳ್ತಕ್ಕಂಥ ಒಂದು ಸಮಯ, ಶುಭ ಯೋಗ, ಹೆಚ್ಚಾಗಿ ಶುಭ ಫಲಗಳನ್ನು ಅನುಭವಿಸ್ತಕ್ಕಂಥ ಒಂದು ವರ್ಷವಾಗತ್ತೆ ಈ ಒಂದು 2025. ಆದರೆ ಎಚ್ಚರಿಕೆ ಇರಲಿ, ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ನಿಮ್ಮ ಬುದ್ಧಿಯನ್ನು ನಿಮ್ಮ ಕೈಯಲ್ಲಿ ಇಟ್ಟು ಈ ವರ್ಷದ ದಿನಗಳನ್ನು ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಪರೋಪಕಾರಂ ಇದಂ ಶರೀರಂ. ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕೆ ದಿಢೀರಂತ ಹೇಳಿ ಮುಂದಾಗ್ತೀರ. ಸಹಾಯವನ್ನು ಮಾಡಿ, ಯೋಗ್ಯರಿಗೆ ಸಹಾಯವನ್ನು ಮಾಡಿ. ದಾನವನ್ನು ಮಾಡಬೇಕು, ನಿಜ, ಯೋಗ್ಯರಿಗೆ ದಾನವನ್ನು ಮಾಡಬೇಕು. ದಾನ, ಧರ್ಮ, ಸಹಾಯ, ಪರೋಪಕಾರ ಇವೆಲ್ಲವನ್ನೂ ಕೂಡ ದೊಡ್ಡವರು ಹೇಳ್ತಾರೆ. ಯಾರಿಗಾದರೂ ಏನಾದರೂ ಕೊಟ್ಟರೆ ತೂಕ ಮಾಡಿ ಕೊಡಿ. ಅವರಿಗೆ ಕೊಟ್ಟಂಥದ್ದನ್ನು ಜೀರ್ಣಿಸ್ಕೊಳ್ತಕ್ಕಂಥ ಶಕ್ತಿ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡಿ. ಆ ರೀತಿ ಮಾಡಲ್ಲ ನೀವು. ದಿಢೀರಂತ ಹೇಳಿ ತೀರ್ಮಾನವನ್ನು ತೊಗೊಂಡ್ಬಿಡ್ತೀರ. ಇದರ ಜೊತೆಗೆ ಇತ್ತ ಶತ್ರುಗಳ ಬಾಧೆ, ಅವರು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೂ ಕೂಡ ಬೀಳಬೇಕಾಗತ್ತೆ. ಈ ವರ್ಷದಲ್ಲಿ ಮಾಟ, ಮಂತ್ರ, ಕಟ್ಟು, ಕರಾರು ಇತ್ಯಾದಿ ನಿಮ್ಮ ಮೇಲೆ ಪ್ರಯೋಗಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಕನ್ಯಾ ರಾಶಿಯವರಿಗೆ ಜಾಗ್ರತೆಯನ್ನು ವಹಿಸಿ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮೃದುತ್ವ, ನಿಮ್ಮ ಪರೋಪಕಾರ, ನಿಮ್ಮ ಬುದ್ಧಿಶಕ್ತಿ, ಹಿಂಪಾಗಿ ಮಾತನಾಡ್ತಕ್ಕಂಥ ನಿಮ್ಮ ಗುಣ ಮತ್ತು ಸ್ವಭಾವ, ಶಾಂತ ರೀತಿಯ ಸ್ವಭಾವ, ಇದನ್ನು ದುರುಪಯೋಗ ಮಾಡಿಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ ರಾಹುಗ್ರಸ್ತನಾಗಿ ನಿಮಗೆ ಹುಟ್ಟುಕೋತಾರೆ. ಎಚ್ಚರಿಕೆ ವಹಿಸಿ. ಗೆಳೆತನವನ್ನು ಬೆಳೆಸಬೇಕಾದರೂ ಸಹಿತ ಜಾಗ್ರತೆಯಿಂದ ಗೆಳೆತನವನ್ನು ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡಿ.
ಹಾಗಾದರೆ ಗುರುಗಳೇ, ಈ ವರ್ಷ ನಾವು ಏನು ಪರಿಹಾರವನ್ನು ಮಾಡಬೇಕು? ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಏನು ಮಾಡಬೇಕು. ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ಸೇವೆಯನ್ನು ಮಾಡ್ತಕ್ಕಂಥದ್ದು, ಸಿಂಧೂರ ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ದು, ತೀರ್ಥ ಪ್ರಾಶನವನ್ನು ಮಾಡಿಕೊಳ್ತಕ್ಕಂಥ ಕೆಲಸ, ಮೈ ಮೇಲೆ ಒಂದು ಕರಿ ದಾರದಲ್ಲಿ ಆಂಜನೇಯನ ಪೆಂಡೆಂಟನ್ನು ಧಾರಣೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸ, ಪ್ರತಿ ಗುರುವಾರ ಶಿರ್ಡಿ ಸಾಯಿಬಾಬಾ, ಶ್ರೀ ಗುರು ರಾಘವೇಂದ್ರ ಅಥವಾ ದಕ್ಷಿಣಾಮೂರ್ತಿ ಅಥವಾ ದತ್ತಾತ್ರೇಯರ ದೇವಾಲಯ, ಇಂಥ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಅನುಕೂಲಗಳನ್ನು ನೀವು ಪಡಿತೀರ. ಇನ್ನು ತುಲಾರಾಶಿ, ಈ ತುಲಾರಾಶಿಯವರಿಗೆ ಈ ವರ್ಷ ಶನಿ 6ನೇ ಮನೆಗೆ ಬರ್ತಾನೆ. ಬೇಡ 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 ಅಂದರೂ ಐಶ್ವರ್ಯವನ್ನು ಕೊಡ್ತಾನೆ ತುಲಾರಾಶಿಯವರಿಗೆ. ಇಷ್ಟು ವರ್ಷ ಬಹಳಷ್ಟು ಸಂಕಟಗಳನ್ನು ಅನುಭವಿಸಿದ್ದೀರಾ ಈ ವರ್ಷದಲ್ಲಿ. ಆದರೆ 2025 ಮಾರ್ಚ್ 29ರ ನಂತರ ಶನಿ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಆ ಮೀನರಾಶಿಗೆ ಪ್ರವೇಶವನ್ನು ಮಾಡಿದ ನಂತರ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ನಿಮಗಾಗುತ್ತೆ. ಇಷ್ಟಕಾಮ್ಯಾರ್ಥ ಫಲಸಿದ್ಧಿ ಆಗ್ತಕ್ಕಂಥದ್ದು, ಕುಟುಂಬದಲ್ಲಿ ಶಾಂತಿ ನೆಮ್ಮದಿ, ಕಳೆದು ಹೋಗಿರ್ತಕ್ಕಂಥ ಆಸ್ತಿ ಪಾಸ್ತಿಗಳೂ ಕೂಡ ವಾಪಸ್ ನಿಮ್ಮ ಕೈಗೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಎಲ್ಲಾದರೂ ಲಿಟಿಗೇಷನ್ ಅಂತಕ್ಕಂಥದ್ದು ನಡೀತಾ ಇತ್ತು ಅಂದರೆ ಆ ಲಿಟಿಗೇಷನ್ನಲ್ಲೂ ಕೂಡ ಜಯ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಲಭ್ಯವಾಗತ್ತೆ. ಉಪಯೋಗವನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಶುಭ ಫಲಗಳು ಹೆಚ್ಚಾಗ್ತಕ್ಕಂಥದ್ದು ಕಂಡುಬರುತ್ತೆ. ಮಾನಸಿಕ ನೆಮ್ಮದಿ, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಇವೆಲ್ಲವನ್ನೂ ಕೂಡ ಈ ಒಂದು 2025ರಲ್ಲಿ ನೀವು ಅನುಭವಿಸ್ತೀರ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಶುಭ ಕಾರ್ಯಗಳು ನಡೀತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಹೊಸದಾಗಿ ಆಸ್ತಿಯನ್ನು ಕೊಂಡುಕೊಳ್ಳಲಿಕ್ಕೆ ಮುಂದಾಗ್ತೀರಾ. ಬ್ಯಾಂಕ್ ಬ್ಯಾಲೆನ್ಸನ್ನು ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿ ಕಂಡುಬರುತ್ತೆ. ಒಟ್ಟಾಗಿ ಶುಭ ಯೋಗ ಶನಿಗ್ರಹದಿಂದ ನಿಮಗೆ ಲಭ್ಯವಾಗುತ್ತೆ. ಆದರೆ ಗುರು ಅಂತಕ್ಕಂಥವರು ನಿಮಗೆ ವೃಷಭದಿಂದ ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡಿದ ನಂತರ ನಿಮಗೆ ಭಾಗ್ಯಸ್ಥಾನಕ್ಕೆ ಗುರು ಅಂತಕ್ಕಂಥವರು ಬರ್ತಾರೆ. ಆಗ ನೋಡಿ ಅನುಕೂಲಗಳು ಬಹಳಷ್ಟು ಆಗತ್ತೆ. ಇಲ್ಲಿ ತುಲಾರಾಶಿಯವರಿಗೆ ಬಹಳಷ್ಟು ಯೋಗಗಳು ಅಂತಕ್ಕಂಥದ್ದು ಬರುತ್ತೆ. ಅದು ಶುಭ ಯೋಗ, ಸಿದ್ಧಿಯೋಗ, ಗಜಕೇಸರಿ ಯೋಗ, ರವಿ ಗುರು ಯೋಗ, ಹೀಗೆ ಬಹಳಷ್ಟು ವಿಧವಾದ ಯೋಗಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ. ಆದರೆ ನಿಮ್ಮ ಜಾತಕವನ್ನು ಪರಿಶೀಲನೆಯನ್ನು ಮಾಡಿಕೊಳ್ಳಿ. ಜನನ ಕಾಲದಲ್ಲಿ ತಾಯಿ ಗರ್ಭದಿಂದ ಏನಾದರೂ ದೋಷಗಳು ಅಂತಕ್ಕಂಥದ್ದು ಬಂದಿದ್ದರೆ ಇವ್ಯಾವೂ ಕೂಡ ಸರಿಯಾಗಿ ನಿಮಗೆ ಕೆಲಸವನ್ನು ಮಾಡಲ್ಲ. ಶುಭ ಫಲಗಳು, ಆ ಶುಭ ಫಲಗಳು ಅಂತಕ್ಕಂಥದ್ದು ನಿಮಗೆ ಬರಬೇಕು ಅಂದರೆ ಮೊದಲು ನಿಮ್ಮ ಜಾತಕ ವಿಮರ್ಶೆಯನ್ನು ಮಾಡಿ ಆ ಜಾತಕದಲ್ಲಿ ಯಾವ ಗ್ರಹದ ದಶೆ ಅಂತಕ್ಕಂಥದ್ದು ನಡೀತಾ ಇದೆ, ಯಾವ ಗ್ರಹದ ಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದೆ, ಉಪಭುಕ್ತಿ ಅಂತಕ್ಕಂಥದ್ದು ಯಾವುದು ನಡೀತಾ ಇದೆ, ಯಾವ ಲಗ್ನದಲ್ಲಿ ನೀವು ಜನನವಾಗಿದ್ದೀರಾ, ಆ ಲಗ್ನಕ್ಕೆ ಅಧಿಪತಿ ಯಾರು, ತಾಯಿ ಗರ್ಭದಿಂದ ಭೂಸ್ಪರ್ಶವಾದಾಗ ಏನಾದರೂ ಜನನ ಕಾಲದಲ್ಲಿ ಸರ್ಪದೋಷಾದಿಗಳು, ಪ್ರೇತ ಬಾಧಾದಿಗಳು ಅಥವಾ ಅಭುಕ್ತ ಮೂಲ ದೋಷಗಳು ಏನಾದರೂ ಇದೆಯಾ, ಇವೆಲ್ಲವನ್ನೂ ಕೂಡ ಸರಿಯಾಗಿ ನೋಡಿಕೊಂಡು ಅದಕ್ಕೆ ಶಾಂತಿಯನ್ನು ಆಚರಣೆಯನ್ನು ಮಾಡಿದರೆ ಇಷ್ಟೂ ಶುಭ ಫಲಗಳು ನೀವು ಸುಮಾರು 25-28 ವರ್ಷಗಳಿಂದ ನೋಡದೇ ಇರತಕ್ಕಂಥ ಶುಭ ಫಲಗಳನ್ನು ಈ 2025ರಲ್ಲಿ ನೀವು ನೋಡ್ತಕ್ಕಂಥದ್ದು ಕಂಡುಬರುತ್ತೆ. ಹಾಗಾದರೆ ಗುರುಗಳೇ, ನಾವೇನು ಪರಿಹಾರವನ್ನು ಮಾಡಬೇಕು? ತುಲಾರಾಶಿಯವರು ಪ್ರತಿ ಮಂಗಳವಾರ ಲಕ್ಷ್ಮೀ ನರಸಿಂಹನ ಆಲಯಕ್ಕೆ ಹೋಗ್ತಕ್ಕಂಥದ್ದು, ಕೆಂಪು ಹೂಗಳನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ನರಸಿಂಹ ದಂಡಕ ಪಾರಾಯಣವನ್ನು ಮಾಡ್ತಕ್ಕಂಥದ್ದು, ಅಥವಾ ನರಸಿಂಹನ ಆಲಯಕ್ಕೆ ಏನಾದರೂ ಸೇವೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ನಿಮ್ಮ ಮನೆಯಲ್ಲೇ ನೀವೇ ಕೂತು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನಾರಸಿಂಹ ಸುದರ್ಶನ ಹೋಮವನ್ನು ಆಚರಣೆಯನ್ನು ಮಾಡ್ತಕ್ಕಂಥದ್ದು, ಮನೆಯಲ್ಲಿ ನಾರಸಿಂಹ ಸುದರ್ಶನ ಚಕ್ರ ಸ್ಥಾಪನೆಯನ್ನು ಮಾಡಿ ಪ್ರತಿನಿತ್ಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ರಕ್ಷ ರಕ್ಷ ರಕ್ಷೋ ನಾರಸಿಂಹ ಸುದರ್ಶನ ದೇವತಾ ಅಂತ ಕೇಳಿಕೊಳ್ತಕ್ಕಂಥ ಕೆಲಸವನ್ನು ಮನಸ್ಪೂರ್ವಕವಾಗಿ ಮಾಡಿ. ಕೆಲವರು ಮಾಡ್ತಾರೆ ಕಾಟಾಚಾರಕ್ಕೆ ಪರಿಹಾರಗಳನ್ನು. ಆ ಕಾಟಾಚಾರಕ್ಕೆ ಪರಿಹಾರಗಳನ್ನು ಮಾಡಿದ್ರೆ ಕೆಲಸ ಮಾಡಲ್ಲ. ಅದಕ್ಕೆ ಹೇಳುವುದು
ಶ್ರದ್ಧೆಯಿಂದ, ಭಕ್ತಿಯಿಂದ, ಏಕಾಗ್ರತೆಯಿಂದ ಮನಸ್ಪೂರ್ವಕವಾಗಿ ನೀವು ನಮಸ್ಕಾರವನ್ನು ಮಾಡಿ ರಕ್ಷ 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 ರಕ್ಷೋ ಅಂತ ಕೇಳಿದಾಗ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈಗಾಗಲೇ ಕ್ರೋಧಿನಾಮ ಸಂವತ್ಸರದಲ್ಲಿ 4ನೇ ಮನೆಯಲ್ಲಿ ಶನಿ ಅಂತಕ್ಕಂಥವರ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ 4ನೇ ಮನೆಯಿಂದ ಪಂಚಮ ಸ್ಥಾನಕ್ಕೆ ಅಂದರೆ 5ನೇ ಮನೆಗೆ ಶನಿ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. 4ನೇ ಮನೆಯಲ್ಲಿ ಸಂಚಾರವನ್ನು ಮಾಡಬೇಕಾದರೂ ಸಹಿತ ಶನಿ ಬಲ ಅಂತಕ್ಕಂಥದ್ದಿಲ್ಲ. ಇನ್ನು 5ನೇ ಮನೆಗೆ ಪಂಚಮ ಸ್ಥಾನಕ್ಕೆ ಶನಿ ಅಂತಕ್ಕಂಥವರು ಮೀನರಾಶಿಗೆ ಹೋದ ಮೇಲೂ ಕೂಡ ಅಶುಭ ಫಲಗಳು ಅಂತಕ್ಕಂಥದ್ದು ಹೆಚ್ಚಾಗತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಯಾರ್ಯಾರು ವಯಸ್ಸಾಗಿರ್ತಕ್ಕಂಥವರು ಇದ್ದೀರೋ ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ರಕ್ತ ಸಂಬಂಧವಾದ ಕಾಯಿಲೆಗಳಿಂದ ತತ್ತರಿಸಬೇಕಾಗತ್ತೆ. ಈ 2025 ಈ ವರ್ಷದಲ್ಲಿ ಜಾಯಿಂಟ್ ಪೇಯ್ನ್ ಅಂತಕ್ಕಂಥದ್ದು, ನರಗಳ ದೌರ್ಬಲ್ಯದಿಂದ ನೋವನ್ನು ಅನುಭವಿಸಬೇಕಾಗತ್ತೆ. ಮಾನಸಿಕ ವೇದನೆ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಅಂಥ ಮಾನಸಿಕ ವೇದನೆಗಳನ್ನು ನೀವು ಅನುಭವಿಸಬೇಕಾಗತ್ತೆ. ಹೇಳಲಾರದಂಥ ಸಂಕಟಗಳು, ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಇವೆಲ್ಲವೂ ಕೂಡ ಹೆಚ್ಚಾಗೋ ಸಾಧ್ಯತೆ ಅಂತಕ್ಕಂಥದ್ದು ಕಂಡು ಬರುತ್ತೆ. ಇನ್ನು ಅಷ್ಟಮ ಸ್ಥಾನದಲ್ಲಿ ಗುರು ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಧನ ನಷ್ಟಗಳನ್ನು, ಆಸ್ತಿ ಪಾಸ್ತಿ ನಷ್ಟಗಳನ್ನು ಮಾಡ್ಕೊಳ್ತಕ್ಕಂಥ ಸಾಧ್ಯತೆ. ಯಾರ್ಯಾರು ಟ್ರಾವೆಲ್ಸನ್ನು ಇಟ್ಟುಕೊಂಡು ಜೀವನವನ್ನು ಮಾಡ್ತಾ ಇದ್ದೀರೋ, ಚಾಲಕ ವೃತ್ತಿಯನ್ನು ಮಾಡಿ ಜೀವನವನ್ನು ಮಾಡ್ತಾ ಇದ್ದೀರೋ, ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ವೃಶ್ಚಿಕ ರಾಶಿಯವರಿಗೆ ಜಾಗ್ರತೆಯನ್ನು ವಹಿಸಿ. ವಾಹನ ಚಾಲನೆ ಮಾಡ್ತಕ್ಕಂಥ ಸಮಯದಲ್ಲಿ ಅದು ದ್ವಿಚಕ್ರ ವಾಹನವಾಗಲಿ, ತ್ರಿಚಕ್ರ ವಾಹನವಾಗಲಿ, 4 ಚಕ್ರದ ವಾಹನ ಆಗಲಿ, 8 ಚಕ್ರದ ವಾಹನ ಆಗಲಿ, 10 ಚಕ್ರದ ವಾಹನ ಆಗಲಿ, ಯಾರ್ಯಾರು ವಾಹನ ಚಾಲನೆಯನ್ನು ಮಾಡ್ತಿರೋ ಅಪಘಾತಗಳಾಗ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಏಕಾಗ್ರತೆಯನ್ನು ಇಟ್ಟು ಚಾಲನೆ ಮಾಡ್ತಕ್ಕಂಥ ಸಮಯದಲ್ಲಿ ಏಕಾಗ್ರತೆಯನ್ನು ಬಿಟ್ಟು ಕೊಡಬೇಡಿ. ಅದಕ್ಕೆ ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಶತ್ರು ಬಾಧೆ, ಹಿತಶತ್ರುವಿನ ಬಾಧೆ. ಈಗಾಗಲೇ ಶತ್ರು ಅಂತಕ್ಕಂಥವರನ್ನು ನೀವು ನಿರ್ಣಯವನ್ನು ಮಾಡಿರ್ತೀರ, ಆದರೂ ಕೂಡ ಅವರು ನಯವಾಗಿ ಮಾತನಾಡಿ ನಿಮ್ಮ ಜೊತೆ ಸ್ನೇಹವನ್ನು ಬೆಳೆಸ್ತಕ್ಕಂಥದ್ದು. ಇದರಿಂದ ಮತ್ತೆ ಶತ್ರು ಬಾಧೆಗಳು ಪ್ರಾರಂಭವಾಗ್ತಕ್ಕಂಥದ್ದು, ಅವರು ಮಾಡ್ತಕ್ಕಂಥ ಷಡ್ಯಂತ್ರಕ್ಕೆ ಬೀಳ್ತಕ್ಕಂಥ ಸಾಧ್ಯತೆ, ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಜಾಗ್ರತೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಈ 2025 ಆಪರೇಷನ್ ಆಗ್ತಕ್ಕಂಥ ಸಂಭವಗಳು ಕೂಡ ಹೆಚ್ಚಾಗಿ ಕಂಡು ಬರುತ್ತೆ. ಸಾಧ್ಯವಾದಷ್ಟು ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸ. ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತೋ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ ಈ ಮಂತ್ರವನ್ನು ಹೇಳ್ತಾ 18 ಪ್ರದಕ್ಷಿಣೆಗಳನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಜೊತೆಗೆ ಗಿರಿಯ ಮೇಲೆ ಇರ್ತಕ್ಕಂಥ, ಗಿರಿ ಎಂದರೆ ಬೆಟ್ಟ, ಆ ಬೆಟ್ಟದ ಮೇಲೆ ಇರ್ತಕ್ಕಂಥ ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದಷ್ಟು ಪ್ರತಿ ಮಂಗಳವಾರ ತೊಗರಿಬೇಳೆ, ಅಡಕ ಧಾನ್ಯ ಅಂತ ನಾವು ಹೇಳ್ತೇವೆ ನವಗ್ರಹದಲ್ಲಿ, ಆ ಮಂಗಳ ಗ್ರಹದ ಧಾನ್ಯವನ್ನು ತ್ಯಜಿಸ್ತಕ್ಕಂಥದ್ದು ತುಂಬ ಉತ್ತಮ. ಇಷ್ಟೆಲ್ಲ ನೀವು ಮಾಡಿದಾಗ ನಿಮಗೆ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಹಂತ ಹಂತವಾಗಿ ಕಮ್ಮಿಯಾಗಿ ಸುಖ ಜೀವನ, ಸಂತೋಷದ ಜೀವನವನ್ನು ಸ್ವಲ್ಪ ಮಟ್ಟಿಗಾದರೂ ನೀವು ಅನುಭವಿಸ್ತೀರ. ಇನ್ನು ಧನುಸು ರಾಶಿ, ಈ ಧನುಸು ರಾಶಿಯವರಿಗೆ ಈ ವರ್ಷ ಸುಖ ಸ್ಥಾನದಲ್ಲಿ ಶನಿ ಸಂಚಾರ. ಈಗ 3ನೇ ಮನೆಯಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಆದರೆ ಪಾಪ ಗುರುಬಲ ಇಲ್ಲ, ಏನು ಮಾಡ್ತೀರಾ ಧನುಸು ರಾಶಿಯವರಿಗೆ? 6ನೇ ಮನೆಯಲ್ಲಿ ಗುರು ದುಃಖವನ್ನು ಕೊಡ್ತಾನೆ. ಪಾಪ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಕುಟುಂಬದ ಹೊರೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ. ಈಗಾಗಲೇ ಹೆಚ್ಚನ್ನು ಒತ್ಕೊಂಡ್ಬಿಟ್ಟಿದ್ದೀರ ಕುಟುಂಬದ ಹೊರೆಯನ್ನು.
ಬಹಳಷ್ಟು ಸಾಲಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕೈ ಹಾಕಿ ತೂತುಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಆದರೆ ಎಚ್ಚರಿಕೆ ವಹಿಸಿ, ಗುರು ಮೇ 14ರ ನಂತರ ಸಪ್ತಮ ಸ್ಥಾನಕ್ಕೆ, ಷಷ್ಠದಿಂದ ಸಪ್ತಮ ಅಂದರೆ 6ನೇ ಮನೆಯಿಂದ 7ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಆ 7ನೇ ಮನೆಗೆ ಪ್ರವೇಶವನ್ನು ಮಾಡಿದ ನಂತರ ಅಂದರೆ 2025 ಮೇ 14ರ ನಂತರ ಗುರುಬಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಈ ಧನುಸ್ಸು ರಾಶಿಯವರಿಗೆ ಗುರುವೇ ಅಧಿಪತಿ. ಹಾಗಾಗಿ 7ನೇ ಮನೆ ಜಯಸ್ಥಾನ ಅಂತ ಕರಿತೇವೆ. ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಜಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ, ವಿಕ್ಟರಿ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಲಭ್ಯವಾಗತ್ತೆ. ಆದರೆ ಅದನ್ನು ಉಪಯೋಗವನ್ನು ಮಾಡಿಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಬುದ್ಧಿವಂತಿಕೆಯಿಂದ ಉಪಯೋಗವನ್ನು ಮಾಡ್ಕೋಬೇಕು. ಇದಕ್ಕೆ ಒಂದು ಉಪಕಥೆಯನ್ನು ನಾನು ಹೇಳೋಕೆ ಇಷ್ಟಪಡ್ತೇನೆ. ಮಳೆ ಬಂದಾಗ ನೀರು ಹಿಡ್ಕೋಬೇಕೇ ವಿನಃ ಬೇಸಿಗೆಯಲ್ಲಿ ನೀರು ಬೇಕು ಅಂದರೆ ಆತರಿಸಿದರೆ ಆಗಲ್ಲ. ಮಳೆಗಾಲದಲ್ಲಿ ಮಳೆ ಬಂದಾಗ ನೀರನ್ನು ಶೇಖರಣೆಯನ್ನು ಮಾಡಿಟ್ಕೋಬೇಕು. ನಾವು ಬೇಸಿಗೆಯಲ್ಲಿ ಉಪಯೋಗವನ್ನು ಮಾಡ್ಕೋಬೇಕು. ಯಾವಾಗ ಗುರುಬಲ ಅಂತಕ್ಕಂಥದ್ದು ಬರುತ್ತೋ ಆಗ ಶೇಖರಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಧನ ಲಾಭಗಳು ಬರುತ್ತೆ. ನೀವು ಅಂದುಕೊಂಡೇ ಇರಲ್ಲ, ಯಾವುದೋ ಒಂದು ಮೂಲದಿಂದ ಧನ ಆಗಮನವೂ ಕೂಡ ನಿಮ್ಮ ಪಾಲಿಗೆ ಲಭ್ಯವಾಗುತ್ತೆ. ಮಾಡಿರ್ತಕ್ಕಂಥ ಸಾಲ ಮರುಪಾವತಿಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಒಂದು ಸಾಧ್ಯತೆಗಳು, ಇಷ್ಟಕಾಮ್ಯಾರ್ಥ ಫಲಸಿದ್ಧಿ, ಮನೋವಾಂಚಲ್ಯ ಫಲಸಿದ್ಧಿ, ಹೊಸ ಭೂಮಿಯನ್ನು ಕೊಂಡುಕೊಳ್ತಕ್ಕಂಥದ್ದು ಅಥವಾ ಭೂಮಿಯ ಅಡಮಾನ ಇಟ್ಟಿರ್ತಕ್ಕಂಥ ಭೂಮಿಯನ್ನು ಬಿಡಿಸ್ಕೊಳ್ತಕ್ಕಂಥದ್ದು, ಗೃಹ ಪ್ರವೇಶ ಮಾಡ್ತಕ್ಕಂಥ ಒಂದು ಶುಭಯೋಗ, ಭೂಮಿ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಶುಭಯೋಗ, ಅಥವಾ ಇರ್ತಕ್ಕಂಥ ಕೃಷಿಕರೇನಾರು ಇದ್ದರೆ ಆ ಕೃಷಿಯಲ್ಲಿ ಬಹಳಷ್ಟು ಸವಲತ್ತುಗಳನ್ನು ಅನುಭವಿಸ್ತಕ್ಕಂಥದ್ದು, ಲಾಭದಾಯಕವಾಗಿರ್ತಕ್ಕಂಥ ಒಂದು ಬೆಳೆಗಳನ್ನು ಬೆಳೆದು ಅದರಿಂದ ಹೆಚ್ಚಾಗಿ ಲಾಭಗಳನ್ನು ಪಡಿತಕ್ಕಂಥ ಇಂಥ ಕೆಲಸ ಕಾರ್ಯಗಳು ಹೆಚ್ಚಾಗಿ ನಡೆಯುತ್ತೆ ಈ ವರ್ಷದಲ್ಲಿ ಗುರುವಿನ ಬಲದಿಂದ. ಆದರೆ ಶನಿ ಗುರುವಿನ ಕ್ಷೇತ್ರಕ್ಕೆ ಅಂದರೆ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಮೀನ ರಾಶಿಗೆ ಅಧಿಪತಿ ಯಾರು? ಧನುರ್ಮೀನಕ್ಕೆ ಗುರು ಅಧಿಪತಿ. ಆ ಗುರುವಿನ ಕ್ಷೇತ್ರದಲ್ಲಿ ಶನಿ ಸುಖ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಅಲ್ಪ ಸ್ವಲ್ಪ ಮಾನಹಾನಿ ಅಂತಕ್ಕಂಥದ್ದಾಗತ್ತೆ. ಇರ್ತಕ್ಕಂಥ ಮರ್ಯಾದೆಯನ್ನು, ರೆಸ್ಪೆಕ್ಟನ್ನು, ನಿಮ್ಮ ಸ್ಥಾನದಲ್ಲಿ ಇರ್ತಕ್ಕಂಥ ಗೌರವವನ್ನು ನೀವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆದರೂ ಸುಖ ಸ್ಥಾನದಲ್ಲಿ ಗುರುವಿನ ಕ್ಷೇತ್ರದಲ್ಲಿ ಶನಿ ಅಂತಕ್ಕಂಥವರ ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಬಹಳಷ್ಟು ಸುಖವನ್ನು ಕೊಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೆ ನಿಮ್ಮ ಲಗ್ನ ಮತ್ತು ನಿಮ್ಮ ಜಾತಕಗಳನ್ನು ನೀವು ಯಾವ ಲಗ್ನದಲ್ಲಿ ಜನನವಾಗಿದ್ದೀರಿ ಅದನ್ನು ಪರಿಗಣನೆಯನ್ನು ಮಾಡಿಕೊಳ್ಳಿ. ಯಾವ ಗ್ರಹದ ದಶೆ ನಡೀತಾ ಇದೆ, ಯಾವ ಗ್ರಹದ ಭುಕ್ತಿ ನಡೀತಾ ಇದೆ, ಯಾವ ಗ್ರಹದ ಉಪಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದೆ, ನೀವು ಜನನವಾದಾಗ ತಾಯಿ ಗರ್ಭದಿಂದ ಬಂದಾಗ ಏನೆಲ್ಲ ದೋಷಗಳಿದೆ, ಎಷ್ಟರ ಮಟ್ಟಿಗೆ ಪರಿಹಾರವನ್ನು ಮಾಡಿದ್ದೀರಾ, ಇವೆಲ್ಲವನ್ನು ಕೂಡ ಪರಿಗಣನೆಯನ್ನು ಮಾಡಿಕೊಂಡು ನಂತರ ಈ ಫಲಗಳನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು ತುಂಬ ಉತ್ತಮ. ಹಾಗಾದರೆ ಗುರುಗಳೇ, ನಾವು ಈ ವರ್ಷ ಯಾವ ದೇವರ ಪೂಜೆಯನ್ನು ಮಾಡಬೇಕು, ಯಾವ ದೇವರ ದರ್ಶನ ಮಾಡಬೇಕು, ಏನೆಲ್ಲ ಶಾಂತಿ ಪೂಜೆಗಳನ್ನು ಮಾಡಬೇಕು? ಗುರು ದತ್ತಾತ್ರೇಯರ ಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಒಮ್ಮೆಯಾದರೂ ಈ ವರ್ಷದಲ್ಲಿ 2025ರಲ್ಲಿ ಗಾಣಗಾಪುರದಲ್ಲಿ ಇರ್ತಕ್ಕಂಥ ಗುರು ದತ್ತಾತ್ರೇಯರನ್ನು ದರ್ಶನವನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡಿ ಬನ್ನಿ. ಅದರಿಂದ ನಿಮಗೆ ಉತ್ಪತ್ತಿಯಾಗ್ತಕ್ಕಂಥ ದೋಷಗಳೇನಿದೆಯೋ ಆ ದೋಷ ಪ್ರಮಾಣಗಳು ಕಮ್ಮಿ ಆಗುತ್ತೆ. ಅಭಿವೃದ್ಧಿ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಅದಾಗಲೇ ತತ್ತರಿಸ್ಬಿಟ್ಟಿದ್ದೀರಾ. ಏಳರಾಟ ಶನಿ, ಅಯ್ಯೋ ಇನ್ನೂ ಎಷ್ಟು ವರ್ಷಗಳು ನಮಗೆ ಹತ್ತಿರಕ್ಕೆ ಬಂದ್ಬಿಟ್ಟಿದ್ದೀರಾ. 7 ವರ್ಷ 3 ತಿಂಗಳು ಈಗಾಗಲೇ ಕಳೀತಾ ಇದ್ದೀರಾ. ಇನ್ನು 3 ತಿಂಗಳು, ಮಾರ್ಚ್ 29ನೇ ತಾರೀಕು ನಿಮಗೆ ಶನಿ 3ನೇ ಮನೆ ಸಂಚಾರವನ್ನು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಜ್ಯೋತಿಷ್ಯ ಭಾಗದಲ್ಲಿ ಹೇಳುತ್ತೆ 3ನೇ ಮನೆ, 6ನೇ ಮನೆ, 11ನೇ ಮನೆಯಲ್ಲಿ ಶನಿ ಬೇಡ 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 ಅಂದ್ರೂ ಸುಖ ಜೀವನ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡ್ತಾನಂತೆ, ಸಂತೋಷವನ್ನು ಕೂಡ ಕೊಡ್ತಾನಂತೆ. ಆದರೆ
ಆ ಸಮಯದಲ್ಲಿ ಸಂಪತ್ತು ವೃದ್ಧಿಯನ್ನು ಮಾಡಿಕೊಳ್ತಕ್ಕಂಥ ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಕೊಳ್ಳಿ. ಕೆಲವರು ಏನು ಮಾಡ್ತಾರೆ ಅಂದರೆ, ಬಹಳಷ್ಟು ಹಣ ಬಂತು ಅಂತ ಅಂದರೆ ಆ ದಿನವೇ ಎಲ್ಲವನ್ನು ಖರ್ಚು ಮಾಡ್ತಕ್ಕಂಥ ಒಂದು ಕೆಲಸ. ಖರ್ಚು ಅಧಿಕವಾಗುತ್ತೆ, ಉಳಿತಾಯದ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಯಾರ್ಯಾರ ವಿವಾಹ ಆಗಿಲ್ವೋ ಅವರಿಗೆಲ್ಲ ವಿವಾಹ ಯೋಗ ಅಂತಕ್ಕಂಥದ್ದು ಕಂಡು ಬರುತ್ತೆ. ಯಾಕೆ ಅಂದರೆ ಶನಿ 3ನೇ ಮನೆಯಲ್ಲಿ ಶುಭ ಕಾರ್ಯಗಳನ್ನು ಹೆಚ್ಚಾಗಿ ನಡೆಸ್ಕೊಳ್ತಾನೆ. ಆಸ್ತಿ ಕೊಂಡುಕೊಳ್ತಕ್ಕಂಥ ಒಂದು ಶುಭ ಯೋಗ, ಅಧಿಕಾರ ಪ್ರಾಪ್ತಿ, ಮೇಲಾಧಿಕಾರಿಗಳಿಂದ ಹೊಗಳಿಕೆ, ಪ್ರಮೋಷನ್, ಉನ್ನತ ಸ್ಥಾನಮಾನದ ಅಧಿಕಾರ ಪ್ರಾಪ್ತಿ ಇವೆಲ್ಲವೂ ಕೂಡ ಹೆಚ್ಚಾಗಿ ನಿಮಗೆ ಲಭ್ಯವಾಗುತ್ತೆ. ಆದರೆ ನಿಮ್ಮ ರಾಶಿಯ ಪ್ರಕಾರ ನಾವು ನೋಡಿದಾಗ 6ನೇ ಮನೆಯಲ್ಲಿ ಗುರು ಅಂತಕ್ಕಂಥವರು ಇರ್ತಾರೆ. ಗುರು ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದನ್ನು ಮರಿಬೇಡಿ. ಆ ಗುರು ಶಾಂತಿ ಅಂತಕ್ಕಂಥದ್ದನ್ನು ಮಾಡಲಿಲ್ಲ ಅಂತ ಅಂದರೆ ಇವೆಲ್ಲವೂ ಕೂಡ ರಿವರ್ಸ್ ಆಗ್ತಕ್ಕಂಥ ಸಾಧ್ಯತೆ. ಹಾಗಾದರೆ ಏನು ಮಾಡಬೇಕು? ಸಾಧ್ಯವಾದರೆ ಗುರು ಶಾಂತಿ ಹೋಮವನ್ನು ಆಚರಣೆಯನ್ನು ಮಾಡಿ, ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಪ್ರತಿನಿತ್ಯ ಹನುಮಾನ್ ಚಾಲೀಸ ಪಾರಾಯಣವನ್ನು ಮಾಡ್ತಕ್ಕಂಥದ್ದು, ಪ್ರತಿ ಶನಿವಾರ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ನಾಟಿ ತುಳಸಿಯನ್ನು ಅರ್ಪಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಕಮ್ಮಿಯಾಗಿ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ವರ್ಷವೂ ಗುರುವು ಸುಖ ಸ್ಥಾನದಲ್ಲಿ ಈಗಾಗಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಪಾಪ ಕುಂಭರಾಶಿಯಲ್ಲೇ ಶನಿ ಸಂಚಾರ, ಜನ್ಮದಲ್ಲೇ ಶನಿ. ಏನು ಮಾಡಿ ಏನು ಪ್ರಯೋಜನ? ಗುರುಗಳೇ ಬಹಳಷ್ಟು ಆಸ್ತಿ ಇದೆ, ಆದರೆ ಅನುಭವಿಸೋಕ್ಕಾಗ್ತಾ ಇಲ್ಲ. ನಮ್ಮ ದೊಡ್ಡಪ್ಪ ಕೊಟ್ಟಿಲ್ಲ, ನಮ್ಮ ಅಣ್ಣ ಕೊಟ್ಟಿಲ್ಲ, ನಮ್ಮಪ್ಪ ಆಸ್ತಿ ಭಾಗ ಮಾಡಿ ಕೊಡಲಿಲ್ಲ. ಯಾವಾಗ ಕೊಡ್ತಾರೆ? ನಮಗೆ ವಯಸ್ಸಾದ ಮೇಲೆ, ಕೋಲು ಹಿಡ್ಕೊಂಡ ಮೇಲೆ ಕೊಡ್ತಾರಾ? ಈ ರೀತಿ ಪ್ರಶ್ನೆಗಳನ್ನು ಕೇಳ್ತೀರ. ಆದರೆ ಒಂದು ವಿಚಾರವನ್ನು ನಾನು ನಿಮಗೆ ಹೇಳೋಕೆ ಇಷ್ಟಪಡ್ತೇನೆ, ಅರ್ಥ ಮಾಡ್ಕೊಳ್ಳಿ. ಗ್ರಹಚಾರ ಅಂತಕ್ಕಂಥದ್ದು ಯಾರಪ್ಪನ ಮನೆ ಗಂಟಲ್ಲ. ನಮ್ಮಪ್ಪನ ಮನೆ ಗಂಟು ಅಲ್ಲ, ನಿಮ್ಮಪ್ಪನ ಮನೆ ಗಂಟು ಅಲ್ಲ, ಯಾರ ತಾತನ ಮನೆಯ ಗಂಟು ಅಲ್ಲ. ಗ್ರಹಚಾರ ಹೇಳಿದಾಗ ನಾವು ಕೇಳಲೇಬೇಕು. ಅದನ್ನೇ ನಾವು ಯಾವುದಾದ್ರೂ ಒಂದು ದೇವರ ಪೂಜೆಯನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಸಂಕಲ್ಪವನ್ನು ಮಾಡ್ತೇವೆ. ಭಗವದಾಜ್ಞೇಯ ಭಗವದ್ ಕೈಂಕರ್ಯ ರೂಪಂ. ಅವನ ಆಜ್ಞೆ ಇಲ್ಲದೆ ಒಂದು ಹುಲ್ಲುಕಡ್ಡಿ ಕೂಡ ಹಲ್ಲಾಡಲ್ಲ. ನಾನು ನಿಮ್ಮ ಮುಂದೆ ಇವತ್ತು ನಾನು ಬಂದು ಮಾತಾಡ್ತಾ ಇದ್ದೀನಿ ಅಂದರೆ ಅವನ ಆಜ್ಞೆ. ಅದಕ್ಕೆ ಹೇಳೋದು, ಮೇಲೊಬ್ಬ ಇರ್ತಾನೆ, ಪ್ರತಿಯೊಂದನ್ನೂ ಕೂಡ ಲೆಕ್ಕಾಚಾರವನ್ನು ಮಾಡ್ತಾನೆ, ಫಲಗಳನ್ನು ಅವನೇ ಕೊಡ್ತಕ್ಕಂಥದ್ದು. ಈಗ ಕುಂಭರಾಶಿಯವರ ವಿಚಾರಕ್ಕೆ ನಾವು ಬಂದಾಗ, ಜನ್ಮದಲ್ಲೇ ಶನಿ ಅಂತಕ್ಕಂಥವರ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಮಾರ್ಚ್ 29ನೇ ತಾರೀಕು 2025 ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಆಗ ಅವರಿಗೆ 2ನೇ ಮನೆ ಶನಿ. ಅಂದರೆ ಇನ್ನು 2.5 ವರ್ಷ ನೀವು ಅನುಭವಿಸಲೇಬೇಕಾಗತ್ತೆ. ನಷ್ಟವನ್ನು ಅನುಭವಿಸಿದ್ರಿ, ಜನ್ಮವನ್ನು ಅನುಭವಿಸಿದ್ರಿ, ಅಂತ್ಯದಲ್ಲಿದ್ದೀರಿ. ಅಂದರೆ ಇನ್ನು ದ್ವಿತೀಯವನ್ನು ಧನಭಾವ ಅಂತ ನಾವು ಕರಿತೇವೆ. ಬರ್ತಕ್ಕಂಥದ್ದೆಲ್ಲವೂ ಕೂಡ ನಾಶವಾಗ್ತಕ್ಕಂಥದ್ದೇ. ಯಾವ ಬ್ಯಾಂಕಲ್ಲಿ ಸಾಲ ಕೊಡ್ತಾರೆ ಅಂದರೆ ಸಾಕು, ನಿಮ್ಮ ಐಡಿಯನ್ನು ಹಾಕಿ ಸಾಲ ತೊಗೊಂಡ್ಬಿಡ್ತೀರಾ. ಸಾಲವನ್ನು ತಗೊಳ್ತಕ್ಕಂಥದ್ದಕ್ಕೆ ಮುಂದಾಗ್ತೀರಾ ಕುಂಭರಾಶಿಯವರು. ಜೀವನ ಅಂತಕ್ಕಂಥದ್ದು ಅಭಿವೃದ್ಧಿಗೊಳಿಸ್ಕೋಬೇಕು ಅಂತ ಹೇಳ್ತೀರಾ. ಸ್ವಲ್ಪನೂ ಕೂಡ ಕಷ್ಟಪಡಲಿಕ್ಕೆ ಸಾಧ್ಯ ಆಗಲ್ಲ. ಸುಖ ಜೀವನ ಅಂತಕ್ಕಂಥದ್ದೇ ಬೇಕು, ನೆಮ್ಮದಿಯಾದ ಜೀವನ ಅಂತಕ್ಕಂಥದ್ದು ಬೇಕು. ಸಾಲ ಮಾಡಿ ಆದರೂ ತುಪ್ಪ ಅನ್ನ ತಿನ್ನಬೇಕು ಅನ್ನೋ ಮನೋಭಾವ ನಿಮ್ಮಲ್ಲಿ ಇರ್ತಕ್ಕಂಥದ್ದು. ಆದರೆ ಅದನ್ನು ಬದಲಾಯಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ, ಇಲ್ಲಾಂದರೆ ನಾನಾ ರೀತಿಯ ಸಮಸ್ಯೆಗಳಾಗುತ್ತೆ ಕುಂಭರಾಶಿಯವರಿಗೆ. ಧನಭಾವಕ್ಕೆ ಶನಿ ಅಂತಕ್ಕಂಥವರು ಸಂಚಾರವನ್ನು ಮಾಡ್ತಾರೆ. ಆ ಸಂಚಾರವನ್ನು ಮಾಡಿದಾಗ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಆದರೆ ಸ್ವಲ್ಪ ಮಟ್ಟಿಗೆ ಗುರುಬಲ ಅಂತಕ್ಕಂಥದ್ದು ನಿಮಗೆ ಬರುತ್ತೆ ಮೇ 14ರ ನಂತರ. ಆ ಗುರುಬಲ ಬಂದ ನಂತರ ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ವಿದ್ಯಾಭ್ಯಾಸದಲ್ಲಿ ಅನುಕೂಲಗಳು, ಜೊತೆಗೆ ಜ್ಞಾಪಕ ಶಕ್ತಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಕಂಡುಬರತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ. ಹಾಗಾದರೆ ಗುರುಗಳೇ, ಈ ವರ್ಷ ನಾವೇನು ಶಾಂತಿ ಪೂಜೆಯನ್ನು ಮಾಡಬೇಕು? ನಮ್ಮ ಜೀವನ ಅಂತಕ್ಕಂಥದ್ದು ಅಭಿವೃದ್ಧಿ ಆಗಬೇಕು ಅಂದರೆ ನಾವೇನು ಮಾಡಬೇಕು? ಪ್ರತಿನಿತ್ಯ ಪವಮಾನ ಸೂಕ್ತ ಪಾರಾಯಣವನ್ನು ಮಾಡು ಅಂತ ಹೇಳುತ್ತೆ. ಅಯ್ಯೋ ಗುರುಗಳೇ,
ನಾವು ಆಧ್ಯಾತ್ಮಿಕತೆ ನಮಗೆ ಗೊತ್ತಿಲ್ಲ, ಸೂಕ್ತಗಳೆಲ್ಲ ಹೇಳೋಕೆ ಬರಲ್ಲ. ಹಾಗಾದರೆ ಓಂ ಆಂಜನೇಯಾಯ ನಮಃ ಈ ಮಂತ್ರವನ್ನು ಮನಸ್ಸಿನಲ್ಲೇ ರಿವಿಷನ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಪ್ರತಿನಿತ್ಯ ಆಂಜನೇಯನಿಗೆ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಯಾಕೆಂದರೆ ಶನಿಗೆ ಅಧಿದೇವತೆಯಾಗಿರ್ತಕ್ಕಂಥವನು ಪವಮಾನನನ್ನೇ ಆಂಜನೇಯ ಅಂತಕ್ಕಂಥ ಒಂದು ವಿಚಾರ. ತನ್ನ ತಾಯಿ ಆಗಿರ್ತಕ್ಕಂಥ ಅಂಜನಾದೇವಿ ಆಂಜನೇಯನನ್ನು ಪ್ರೀತಿಯಿಂದ ಮುದ್ದಿನಿಂದ ಪವಮಾನ ಅಂತ ಕರೆದಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಆ ಪವಮಾನ ಸೂಕ್ತವನ್ನು ಪಾರಾಯಣವನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದರೆ ಪ್ರತಿ ಶನಿವಾರ ಕರಿ ಎಳ್ಳಿನ ಅನ್ನವನ್ನು ದೇವರಿಗೆ ನೈವೇದ್ಯವನ್ನು ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಎಳ್ಳಬತ್ತಿ ಹಚ್ಚಿದ್ರೆ ಆಗಲ್ವ ಗುರುಗಳೇ? ಖಂಡಿತವಾಗಿ ಆಗತ್ತೆ. ಆದರೆ ನಿಮ್ಮ ಜಾತಕದ ಪ್ರಕಾರ ಎಷ್ಟು ಸಂಖ್ಯೆಯನ್ನು ಹಚ್ಚಬೇಕು ಅಂತಕ್ಕಂಥದ್ದನ್ನು ನಿಮ್ಮ ಹತ್ತಿರದಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ಜ್ಯೋತಿಷ್ಯರ ಬಳಿ ನೀವು ಅದನ್ನು ಕೇಳ್ಕೊಳ್ತಕ್ಕಂಥದ್ದು ತುಂಬ ಉತ್ತಮ. ಈ ರೀತಿ ಮಾಡೋದ್ರಿಂದ ಬಹಳಷ್ಟು ಅನುಕೂಲಗಳು ಅಂತಕ್ಕಂಥದ್ದು ಬರುತ್ತೆ. ಆದರೆ ಎಚ್ಚರಿಕೆಯನ್ನು ವಹಿಸಿ, ನಂಬಿಕೆ ದ್ರೋಹಕ್ಕೆ ಒಳಗಾಗಬೇಕಾಗತ್ತೆ. ಜೀವನದಲ್ಲಿ ಎರಡನೇ ಮನೆಯಲ್ಲಿ ಶನಿ ಕೆಡಕನ್ನು ಮಾಡಿಸ್ತಾನೆ. ನೀವೇ ಸ್ವಯಂಕೃತ ಅಪರಾಧಗಳನ್ನು ಮಾಡಬೇಕಾಗತ್ತೆ. ಆ ಕ್ಷಣಕ್ಕೆ ಬುದ್ಧಿ ಸೀಮಿತವಾಗತ್ತೆ, ಸ್ಥಗಿತವಾಗತ್ತೆ. ಎಚ್ಚರಿಕೆಯನ್ನು ವಹಿಸಿ, ಎಚ್ಚರಿಕೆಯಿಂದ ಈ 2025 ಕಳೀತಕ್ಕಂಥ ಕೆಲಸವನ್ನು ಮಾಡಿ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈಗಾಗಲೇ ನಷ್ಟದಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಗುರು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಈ ಮೀನರಾಶಿಯವರ ಜನ್ಮದಲ್ಲೇ ರಾಹು ಬೇರೆ. ಅವರಿಗೆ ಹೇಗಾಗಿದೆ ಅಂದರೆ ಹುಚ್ಚಿ ಹಿಡಿದು ಬಿಟ್ಟಿದೆ. ಕೆಲಸ ಕಾರ್ಯ ಆಗ್ತಾ ಇಲ್ಲ, ಬರೀ ಸಾಲ ಮಾಡೋದು, ಸಾಲವನ್ನು ತೀರಿಸೋದು, ಆ ಸಾಲ ತೀರಿಸಲಿಕ್ಕೆ ಇನ್ನೊಂದು ಕಡೆ ಸಾಲ ಮಾಡೋದು, ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲ, ಸಾಲದ ಮೇಲೆ ಸಾಲಗಳನ್ನು ಮಾಡಿಕೊಂಡು ಈ ಜೀವನವನ್ನು, ಈ ವರ್ಷವನ್ನು, ಕ್ರೋಧಿನಾಮ ಸಂವತ್ಸರವನ್ನು ಈಗಾಗಲೇ ಕಳೆದಿದ್ದೀರಾ. ಬಹಳಷ್ಟು ಜನ ಕೇಳ್ಕೊಳ್ತಕ್ಕಂಥದ್ದು, ಅಯ್ಯೋ ಜೀವನ ಸಾಕಾಗಿ ಹೋಗ್ಬಿಟ್ಟಿದೆ ಗುರುಗಳೇ, ಬೇಡವೇ ಬೇಡ ಜೀವನ ಅನ್ನೋ ಒಂದು ಪರಿಸ್ಥಿತಿಗೂ ಎಷ್ಟೋ ಜನ ಬಂದ್ಬಿಟ್ಟಿದ್ದೀರಾ. ಆದರೆ ಧೃತಿಗೆಡಬೇಡಿ. ಧೈರ್ಯಂ ಸಾಹಸ ಲಕ್ಷಣಂ. ಕಷ್ಟ ಅಂತಕ್ಕಂಥದ್ದು ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ? ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯವನ್ನು ಧೈರ್ಯದಿಂದ ಹೆದರಿಸಬೇಕು. ಅದಕ್ಕೆ ಮನುಷ್ಯ ಪ್ರಾಣಿಯಾಗಿ ನಾವು ಜನನವಾಗಿರೋದು. ಭಗವಂತ ನಮ್ಮನ್ನು ಕಳಿಸಿರ್ತಕ್ಕಂಥದ್ದು ಇಂದಿನ ಜನ್ಮದಲ್ಲಿ 3 ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳಿಗೆ ಅನುಸಾರವಾಗಿ ನಮಗೆ ಈ ಭೂಲೋಕಕ್ಕೆ ನಮ್ಮನ್ನು ಕಳಿಸಿದ್ದಾನೆ ಭಗವಂತ. ಈ ಮೀನರಾಶಿಯವರಿಗೆ ಕಷ್ಟ ಕಾರ್ಪಣ್ಯಗಳು ಅಧಿಕವಾದಾಗ ಏನು ಮಾಡಬೇಕು? ಜೀವನ ಜಿಗುಪ್ಸೆ ಅಂತಕ್ಕಂಥದ್ದು ಬರುತ್ತೆ ನಿಜ, ಆದರೆ ಧೃತಿಗೆಡಬಾರ್ದು. ಧೈರ್ಯಂ ಸಾಹಸ ಲಕ್ಷಣಂ. ಧೈರ್ಯದಿಂದ ಎಲ್ಲವನ್ನು ಕೂಡ ಎದುರಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಒಂದು ಕಡೆ ಗುರುಬಲ ಇಲ್ಲ, ಇನ್ನೊಂದು ಕಡೆ ಶನಿ ಬಲ ಇಲ್ಲ. ಏನಪ್ಪಾ ಮಾಡಬೇಕು? ಈಗಾಗಲೇ ಹೇಳರಾಟ ಶನಿ ಪ್ರಾರಂಭವಾಗೋಗ್ಬಿಟ್ಟಿದೆ. ನಷ್ಟದಲ್ಲಿ ಶನಿ ಇದ್ದಾನೆ. ಏನು ಮಾಡೋಕೆ ಹೋದ್ರೂ ನಷ್ಟ, ಏನು ಹೊಸ ಕೆಲಸ ಶುರು ಮಾಡಿದ್ರೂ ನಷ್ಟ. ಒಬ್ಬ ಗೆಳೆಯನ ಹತ್ರ ಹೋಗಿ ಸಹಾಯ ಕೇಳಿದ್ರೂ ಕೂಡ ಅವನು ನಮ್ಮನ್ನು ಕಳ್ಳನಾಗಿ ನೋಡ್ತಾನೆ, ಅವನು ಒಳ ಮನಸ್ಸಿನಿಂದ. ಈ ರೀತಿ ಆಗೋಗ್ಬಿಟ್ಟಿದೆ. ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಕುಟುಂಬದಲ್ಲಿ ಬೇರೆ ಬೇರೆ ಆಗ್ತಕ್ಕಂಥ ಸಾಧ್ಯತೆ. ಕುಟುಂಬದಲ್ಲೂ ಕೂಡ ನೆಮ್ಮದಿ ಇಲ್ಲ. ಅಣ್ಣ ತಮ್ಮಂದಿರನ್ನ ಒಬ್ಬರನ್ನ ನೋಡಿದರೆ ಹಾಗಲ್ಲ, ಶತ್ರುತ್ವ ಅಂತಕ್ಕಂಥದ್ದು ಉತ್ಪತ್ತಿ ಆಗತ್ತೆ. ಈಗೋ ಅಂತಕ್ಕಂಥದ್ದು, ನಾನು ಅಂತಕ್ಕಂಥದ್ದು ಅಧಿಕವಾಗತ್ತೆ. ನಾನಾ ರೀತಿಯ ತೊಂದರೆ. ಎಲ್ಲೋ ಒಂದು ಕಡೆ ದಂಡವನ್ನು ಕಟ್ಟಬೇಕಾಗತ್ತೆ, ಫೈನ್ ಕಟ್ಟಬೇಕಾಗತ್ತೆ. ನೀವು ಮಾಡ್ತಕ್ಕಂಥ ಸ್ವಯಂಕೃತ ಅಪರಾಧಗಳಿಂದ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ದಂಡ ಕಟ್ಟಲಿಕ್ಕೂ ಕೂಡ ನೀವು ಸಾಲ ಮಾಡಬೇಕಾಗತ್ತೆ. ಕುಟುಂಬದಲ್ಲಿ ದೊಡ್ಡ ದೊಡ್ಡ ಕಲಹಗಳು, ಅಯ್ಯೋ ನಮ್ಮನೆಯಲ್ಲಿ ಒಂದು ಅವಘಡ ನಡೆದೋಗ್ಬಿಡ್ತು ಅಂತ ಯೋಚನೆ ಮಾಡಬೇಕಾಗತ್ತೆ. ಅಣ್ಣ ತಮ್ಮಂದಿರು, ದಾಯಾದಿಗಳು, ಅಕ್ಕ ತಂಗಿಯರು, ಅಕ್ಕ ತಮ್ಮಂದಿರು, ಇವರೆಲ್ಲರೂ ಕೂಡ ಕಲಹಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಅರಿಷಡ್ ವರ್ಗಗಳನ್ನು ಒಬ್ಬ ಮನುಷ್ಯ ಎಷ್ಟು ಬೇಕೋ ಅಷ್ಟನ್ನು ಉಪಯೋಗಿಸಬೇಕು. ಭಗವಂತನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅರಿಷಡ್ ವರ್ಗಗಳನ್ನು. ಕಾಮ, ಕ್ರೋಧ, ಮದ, ಮತ್ಸರ್ಯ ಇವೆಲ್ಲವನ್ನೂ ಕೂಡ. ಇದಕ್ಕೆ ಉದಾಹರಣೆ ನಾನು ನಿಮಗೆ ಹೇಳ್ತೇನೆ. ಬಿಸಿ ಅನ್ನಕ್ಕೆ 1 ಚಮಚ ತುಪ್ಪ ಹಾಕಿ ಊಟ ಮಾಡಿದ್ರೆ ಹೇಗೆ ರುಚಿಯಾಗಿರುತ್ತೋ, 1 ಸೌಟ್ ಹಾಕ್ಕೊಂಡ್ರೆ ಏನಾಗತ್ತೆ ನೀವೇ ಯೋಚನೆ ಮಾಡಿ. ಹಾಗೆ ನಯವಾಗಿ ಮಾತನಾಡ್ತಕ್ಕಂಥ ಅಭ್ಯಾಸ.
ಏನೇ ಕೋಪ ಬಂದ್ರೂ ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥ ಕೆಲಸ, ಶಾಂತ ರೀತಿಯಿಂದ ವರ್ತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇಲ್ಲಾಂದರೆ ನಾನಾ ರೀತಿಯ ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಮೀನರಾಶಿಯವರಿಗೆ ಸಾವು ನೋವುಗಳನ್ನು ಕೂಡ ನೋಡಬೇಕಾಗತ್ತೆ. ಕುಟುಂಬದಲ್ಲಿ ಹೆಚ್ಚಾಗಿ ಕಷ್ಟ ಕಾರ್ಪಣ್ಯಗಳು ಅಧಿಕವಾದಾಗ ಎಲ್ಲಾದರೂ ಒಂದು ಅಶ್ವತ್ಥ ವೃಕ್ಷದ ಬಳಿ ಅಥವಾ ಔದುಂಬರ ವೃಕ್ಷದ ಬಳಿ ಕೂತು ದೇವರ ಧ್ಯಾನ, ಇಷ್ಟ ದೇವತೆಯ ಧ್ಯಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸಾಧ್ಯವಾದರೆ ಗುರು ಶಾಂತಿ ಶನಿ ಶಾಂತಿ ಹೋಮವನ್ನು ಆಚರಣೆಯನ್ನು ಮಾಡಿ ಆ ಒಂದು ರಕ್ಷೆಯನ್ನು, ಸಂಪಾದಕ ಹಾಜ್ಯದಿಂದ ಬರ್ತಕ್ಕಂಥ ರಕ್ಷೆಯನ್ನು ದೇವರ ಮನೆಯಲ್ಲಿ ಇಟ್ಟು ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ನಿಮಗೆಲ್ಲರಿಗೂ ಕೂಡ ಒಳಿತಾಗ್ತಕ್ಕಂಥ ಸಾಧ್ಯತೆ. ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ನಾನು ಕೂಡ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.